ಬಹುಜನ ಹಿತಾಯ ಚ ಬಹುಜನ ಸುಖಾಯ ಚ. ಎಲ್ಲರ ಏಳ್ಗೆಯನ್ನು ಬಯಸಿ ಹಿಂದೆ ಯಾಗಗಳಾಗ್ತಿತ್ತಂತೆ. ಇವಾಗ ಲಕ್ಷ ದೀಪೋತ್ಸವದ ಮೂಲಕ ದೈವದ ಸಾಕ್ಷಾತ್ಕಾರ, ಲಕ್ಷ ವೃಕ್ಷವನ್ನು ನೆಡುವ ಮೂಲಕ ಪ್ರಕೃತಿಯ ಸಾಕ್ಷಾತ್ಕಾರ. ಇದೂ ಒಂದು ಯಾಗನೇ, ಬಹುದೊಡ್ಡ ಯಾಗ, ಬಹುದೊಡ್ಡ ಯಾಗ. ಇದರ ಮೂಲ ಉದ್ದೇಶ ಜನರನ್ನು ಬದುಕಿನೆಡೆ ಜಾಗೃತಗೊಳಿಸೋದು. ಜಾತ್ರೆ ಅಂದರೆ ಪೂಜೆ, ಪುನಸ್ಕಾರ, ಹೋಮ, ಹವನ, ದಾಸೋಹ ಇದೆಲ್ಲದರ ಒಂದು ಅಂಗ, ಒಂದು ಭಾಗ. ಇದರ ಮೂಲ ಉದ್ದೇಶ ಈ ಯಾಗದ, ಈ ಜಾತ್ರೆಯ, ಆ ಕಾಯಕದ, ಆ ಅನ್ನದಾಸೋಹ, ಆ ವೃಕ್ಷ ದಾಸೋಹ ಇದೆಲ್ಲದರ ಮೂಲ ಉದ್ದೇಶ ನಮ್ಮೆಲ್ಲರನ್ನ ಜಾಗೃತಗೊಳಿಸ್ತಕ್ಕಂಥದ್ದು. ನಾವು ಯಾರು, ನಾವು ಹೇಗಿದ್ದೀವಿ, ನಮ್ಮ ಬದುಕು ಹೇಗೆ ನಡೀತಾ ಇದೆ. ಒಂದು ಜನಪದ ಗೀತೆಯ ಮೂಲಕ ಅಣ್ಣ ತಂಗಿಯ ಬಾಂಧವ್ಯವನ್ನು ಹೇಳಿದ್ರಲ್ಲ, ಒಬ್ಬ ಗಂಡ ಹೆಂಡತಿಯ, ಆ ರೈತಾಪಿ ವರ್ಗದ ಕೃಷಿ ಚಟುವಟಿಕೆಗಳ ಬಗ್ಗೆ ಹೇಳಿಕೊಟ್ರಲ್ಲ, ಹಾಗೆ ನಮ್ಮೆಲ್ಲರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಪ್ರಕ್ರಿಯೆ ಈ ಜಾತ್ರಾ ಮಹೋತ್ಸವದಂದು ನಡೆಯುತ್ತೆ. ಕಲಿತೇವೆ, ಒಬ್ಬರಿಂದ ಒಬ್ಬರು ಕಲಿತಕ್ಕಂಥದ್ದು. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ಆ ಜ್ಞಾನಾರ್ಜನೆ ಆಗಬೇಕು. ಜ್ಞಾನಾರ್ಜನೆಗೆ ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿಯಿಂದ ಒಬ್ಬರಿಂದೊಬ್ಬರು ಇನ್ನೊಂದು ಸ್ವಲ್ಪ ಕಲಿಬೇಕು. ಕಲಿತಾದ ಮೇಲೆ ತಮ್ಮ ತಮ್ಮ ಕಾಯಕವನ್ನು, ಕೆಲಸಗಳನ್ನು ಮಾಡುವ ಮೂಲಕ ಬದುಕನ್ನು ಸುಂದರಗೊಳಿಸಿಕೊಳ್ಬೇಕು. ಯಾರೂ ಹಾಗೆ ಇರಬಾರದು. ಕೆರೆಗಳನ್ನು ಸ್ವಚ್ಛ ಮಾಡಬೇಕು, ಗಿಡಗಳನ್ನು ನೆಡಬೇಕು. ನಮ್ಮ ಹೊಲದಲ್ಲಿ ಕಾಯಕ ಯೋಗಿಗಳಾಗಿ ನಾವು ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಗಳಾಗಿ, ಯುವಕರಾಗಿ ಬದುಕನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸಮಯವನ್ನು ವ್ಯರ್ಥ ಮಾಡಬಾರ್ದು. ಯಾವ ರೀತಿ ಅವರೆಲ್ಲ ಸನ್ಮಾನಿಸಲ್ಪಟ್ಟರೋ, 12 ಜನ ಯಾವ ರೀತಿ ಸನ್ಮಾನಿಸಲ್ಪಟ್ಟರೋ, ಜಾತ್ರೆಯಲ್ಲಿ ಭಾಗವಹಿಸಿದ ಬಹಳಷ್ಟು ಜನರಿಗೆ ಹಾಗಾಗೋ ಕನಸುಗಳಿರ್ತದೆ, ಹಾಗಾಗೋ ಆಸಕ್ತಿ ಇರ್ತದೆ, ಹಾಗಾಗ್ತಕ್ಕಂಥ ಒಂದು ಮಹದಾಸೆ ಇರ್ತದೆ. ಆ ಮಹದಾಸಿಗೆ ನೀರುಣಿಸ್ತಕ್ಕಂಥ ಕೆಲಸ ಈ ಜಾತ್ರೆಯಲ್ಲಿ ಆಗಬೇಕು. ಅವರೂ ಓದಬೇಕು, ಅವರೂ ಸಾಧಕರಾಗಬೇಕು, ಅವರಲ್ಲೂ ಆ ಪ್ರಜ್ಞಾವಸ್ಥೆ ಜಾಗೃತಗೊಳ್ಬೇಕು, ಅವರೂ ಕೆಲಸ ಮಾಡಬೇಕು ಅನ್ನೋದು. ಆ ಮೂಲಕ ನಮ್ಮ ಕೊಪ್ಪಳ, ಆ ಮೂಲಕ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಸದೃಢ ಆಗಬೇಕು, ವಿಶ್ವವೇ ಸದೃಢ ಆಗಬೇಕನ್ನೋದು ಈ ಜಾತ್ರೆಯ ಉದ್ದೇಶ ಅನ್ನೋದು. ನನಗಂತೂ ಅಲ್ಲಿಂದ ಇಲ್ಲಿಗೆ ಬಂದಾದ ಮೇಲೆ, ಕುಳಿತಾದ ಮೇಲೆ, ಮಾತು ಕೇಳಿ ಆದಮೇಲೆ, ಅವರಿಗೆ ಸನ್ಮಾನ ಮಾಡಿದ ಮೇಲೆ, ಕೈ ಕುಲುಕಿ ಆದಮೇಲೆ, ಶ್ರೀಗಳ ಪಾದಕ್ಕೆ ಎರಗಿದ ಮೇಲೆ ನನಗಂತೂ ಖಾತ್ರಿಯಾಗಿದೆ. ಹಿಂದೆ ಬಹಳಷ್ಟು ಜನರಿಗೆ ಓದಲಿಕ್ಕೆ ಸಮಯಾವಕಾಶ ಇರ್ತಿರಲಿಲ್ಲ. ಎಲ್ಲವನ್ನೂ ಎಲ್ಲರೂ ತಿಳಿದುಕೊಳ್ತಿರಲಿಲ್ಲ. ಒಬ್ಬ ಸಕಲ ವಿದ್ಯಾ ಪಾರಂಗತನು, ಸಚ್ಚಾರಿತ್ರ್ಯವಂತನು ಇಡೀ ಸಮಾಜವನ್ನು ಒಬ್ಬ ಅವರ ತಂದೆ ಸ್ಥಾನದಲ್ಲಿ ಸಮಾಜದ ಮುಖ್ಯ ರೂವಾರಿಯಾಗಿ ಮುನ್ನಡೆಸ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಈ ಆಡಂಬರ, ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ನ ವೈಭೋಗ ಇದೆಲ್ಲ ನೋಡಿದ ಮೇಲೆ ನಮಗೆ, ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದ ನೋಡುವ ಸ್ವಭಾವ. ಆದರೆ ಇವತ್ತಿನ ಈ ಜಾತ್ರೆ, ಈ ಪೂರ್ತಿ ಕಳೆದ 16 ದಿನಗಳಿಂದ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ, ಅದಕ್ಕೆ ನಡೆದ
ಒಂದು ತಿಂಗಳಾನುಗಟ್ಲಿನ ತಯಾರಿ, ಆ ಬದ್ಧತೆ, ನಿಮ್ಮೆಲ್ಲರ ಭಾಗವಹಿಸುವಿಕೆ ಇಲ್ಲ. ಇನ್ನೂ ಅದು ಜೀವಂತ ಇದೆ. ಇನ್ನೂ ನಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಹಾಗೇ ಇದೆ. ಸಾಧನೆ ಮಾಡುವ ಮನಸ್ಸುಗಳಿದ್ದಾವೆ. ದಾನ ದಯೆ ಧರ್ಮ ಮಾಡ್ತಕ್ಕಂಥ ಧೀಮಂತರು ಈ ಸಮಾಜದಲ್ಲಿ ಇನ್ನೂ ಇದ್ದಾರೆ. ನಾವು ಹಿಂದೆ ಅವೆಲ್ಲ ಪೂರ್ತಿ ನನ್ನ ಪದಗಳನ್ನು ಕೇಳಿ ಎಷ್ಟೋ ದಿವಸಗಳಾಗಿಬಿಟ್ಟಿತ್ತು. ಹಾಗೆ ಜ್ವಾಳ, ತತ್ರಾಣಿಗೆ, ಬಾರ್ಕೋಲ್, ಲಪಾಟಿ ಅವೆಲ್ಲವನ್ನು ಇನ್ನೂ ಇದನ್ನು ಕೇಳಿ ಆದಮೇಲೆ, ಶಂಭು ಬಳಿಗಾರರಂಥವ್ರನ್ನ ಭೇಟಿ ಆದಮೇಲೆ ನಮಗೇನು ಅನ್ನಿಸ್ತಾ ಇದೆ ಅಂತಂದರೆ, ಇನ್ನೂ ಇದೆಲ್ಲ ಜೀವಂತವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಸಿನಿಕರಾಗುವ ಅವಶ್ಯಕತೆ ಇಲ್ಲ, ಹತಾಶರಾಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲೂ ಅದು ಇದೆ ಅನ್ನೋದು ನನಗಂತೂ ಅನಿಸಿದೆ. ಹಾಗಿದ್ರೆ ನೀವೆಲ್ಲ ಏನು ಮಾಡಬೇಕು? ಸಂಕಲ್ಪದೊಂದಿಗೆ ಒಂದು ಜಾತ್ರೆ. ಬಹುಶಃ ಎಲ್ಲೂ ಬೇರೆ ಯಾವ ಕಡೆನೂ ನಾನು ಬಹಳಷ್ಟು 11 ಜಿಲ್ಲೆಗಳನ್ನು ಸುತ್ತಿ ಬಂದಿದ್ದೀನಿ, ಎಲ್ಲೂ ಇದನ್ನು ನೋಡಲಿಲ್ಲ. ಒಬ್ಬರನ್ನ ನೋಡಿದ ತಕ್ಷಣವೇ ಒಂದು ಸಂಕಲ್ಪ, 24x7 ಒಂದು ಡೆಡಿಕೇಟೆಡ್ ಲೈಬ್ರರಿ ನಮ್ಮ ಕೊಪ್ಪಳದಲ್ಲಿ, ನಮ್ಮ ಮಠದ ಸಾನ್ನಿಧ್ಯದಲ್ಲಿ, ಮಠದ ಅಂಗಳದಲ್ಲಿ ಆಗ್ತಿದೆ ಅನ್ನೋ ಒಂದು ಸಂಕಲ್ಪ. ಇಡೀ ಕೊಪ್ಪಳಕ್ಕೆ ಯಾವತ್ತೂ ಕೂಡ ಮಳೆಯ ಕೊರತೆ ಆಗಬಾರದು, ಯಾವತ್ತೂ ಈ ಭೂಮಿ ಬರಡಾಗಬಾರದು. ಯಾವ ರೀತಿ ಉಳಿದ ಕಡೆಗಳೆಲ್ಲ ನೀರಿದೆಯೋ ಆ ರೀತಿಯ ನೀರು ಬರಬೇಕು ಅಂತಂದರೆ ವೃಕ್ಷ ಗಿಡ ಇರಬೇಕು, ಗಾಳಿ ಬರಬೇಕು, ನೀರು ಹರಿಬೇಕು, ಮಳೆ ಆಗಬೇಕು ಅನ್ನೋ ಬಹುದೊಡ್ಡ ಸಂಕಲ್ಪ. ಇಂತಹ ಪೂಜ್ಯರನ್ನು ಪಡೆದ ನೀವೆಲ್ಲ ನಿಜವಾಗಿಯೂ ಧನ್ಯರು. ಹಾಗಿದ್ರೆ ಹಾಗಂದ್ಬಿಟ್ಟು ನಾನು ಬಂದ ತಕ್ಷಣ ಏನೋ ಸಿಕ್ಕಾಪಟ್ಟೆ ಸಿಳ್ಳೆಗಳನ್ನು ಹೊಡೆದ್ಬಿಟ್ಟು ಹೋಗಿಬಿಟ್ರೆ ಆಯ್ತೆ. ರವಿಚಂದ್ರನ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನ್ನ ಬಗ್ಗೆ ಬಹಳಷ್ಟು ದಂತಕಥೆಗಳಿದೆ, ಬಹಳಷ್ಟು ಹೈಪ್ ಇದೆ. ಹೋಲಿಕೆ ಮಾಡಿದರೆ ಹಾಗೆ ಐ ಆಮ್ ನಾಟ್ ಡಿಫ್ರೆನ್ಸಿಯೇಟಿಂಗ್. ನಾನೇನು ವಿಭಿನ್ನವನ್ನು ಅಥವಾ ತೊಡಕನ್ನು ಅಥವಾ ವೈರುಧ್ಯವನ್ನು ಎತ್ತಿ ತೋರಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥವರು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ನಮ್ಮ ಹುಡುಗರು ಬರೀ ಹೆಡ್ ಕಾನ್ಸ್ಟೇಬಲ್ಲು, ಪೊಲೀಸ್ ಕಾನ್ಸ್ಟೇಬಲ್ಲು, FDA, SDA, ಟೀಚರು, ಹಬ್ಬಬ್ಬ ಅಂದರೆ ಚೀಫ್ ಮುನ್ಸಿಪಲ್ ಆಫೀಸರ್ ಆಗ್ತಾರೆ. ಏನು ವ್ಯತ್ಯಾಸ ಏನಿದೆ? ಏನು ನಮ್ಮನ್ನು ಕಾಡ್ತಾ ಇರೋದು? ಏನು ನಮ್ಮನ್ನು ಇಡ್ತಾ ಇರೋದು? ಯಾವುದಾ ಭೂತ ನಮ್ಮನ್ನು ಕಾಣದಂತೆ ಕಾಡ್ತಾ ಇರೋದು? ನಾವ್ಯಾಕೆ ಹಾಗಾಗಬಾರ್ದು? ನನ್ನ ಜೊತೆಗಿದ್ದವರು, ಧಾರವಾಡದಲ್ಲಿ ಓದವರು ಅಥವಾ ಗದಗಲ್ಲಿ ಓದವರು, ಕೊಪ್ಪಳದಲ್ಲಿದ್ದವರು ಕೂಡ ಬಹಳಷ್ಟು ಪ್ರತಿಭಾವಂತರಿದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? 11 ವರ್ಷದ ಸೇವಾ ಅನುಭವ ನನಗಿದೆ. 2006-07 ಡಿಗ್ರಿ ಮುಗಿದಿದ್ದು, 2008ನೇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು, 2009ರಿಂದ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಫೆಷನರ್ ಆಗಿ, ASP ಆಗಿ, SP ಆಗಿ, DCP ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಏನು ನೂರಾರು ಶಾಲೆಗಳಿಗೆ ಭೇಟಿ ಕೊಡ್ತೀನಿ, ನೂರಾರು ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ. ನನಗೇನು ಅನಿಸುತ್ತೋ ಅದನ್ನು ಮಾರ್ಗದರ್ಶನ, ನಾನು ಕಲಿತಷ್ಟನ್ನು ಅವ್ರಿಗೆ ಹೇಳ್ಕೊಡ್ತೀನಿ. ಏನು ಕಂಡಿದ್ದೀನಿ ಅಂದರೆ, ನಮ್ಮಲ್ಲಿ ಕೀಳಿರಿಮೆ ಭಾವನೆ ಇದೆ. ನಮ್ಮನ್ನು ಬಹುದೊಡ್ಡದಾಗಿ ಕಾಡ್ತಾ ಇರೋದು ನನಗದು ಆಗಲ್ಲ, ನನಗದು ಸಂಬಂಧಿಸಿದ್ದಲ್ಲ. IAS IPS ಅನ್ನೋದು ಕೇವಲ ಅಂಥವರಿಗೆ ಮಾತ್ರ ಸೀಮಿತ. ನಂದು ಯಲಬುರ್ಗ, ನಂದು ಕುಷ್ಟಗಿ, ನಂದು ಗಂಗಾವತಿ, ನಂದು ಇದು ಯಾವುದೋ ಕ್ರಾಸು, ನಂದು ಇನ್ನೊಂದು ಇದು ಮುಂಡ್ರಿಗಿ, ನಂದು ಗದಗ, ನಂದು ಎರ್ಲದಿನ್ನಿ. ನನಗೆ ಆಗಲ್ಲ. ನಮ್ಮಪ್ಪ ಕೃಷಿ ಕುಟುಂಬ, ನನಗೆ ಇಂಗ್ಲೀಷ್ ಬರಲ್ಲ. ನನ್ನ ಬರೀ BA ಆರ್ಟ್ಸು, ಅದು ಇಂಗ್ಲೀಷಲ್ಲಿರುತ್ತಂತೆ. ಎಸ್ಸೆ ನನಗೆ ಗೊತ್ತಾಗಲ್ಲ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ. ಇಂಗ್ಲೀಷ್ ನ್ಯೂಸ್ ಪೇಪರ್ ನನಗೆ ಓದಲಿಕ್ಕಾಗಲ್ಲ. ಶಬ್ದಗಳ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಂಗಂದ್ರು 4 ವರ್ಷ ಬೇಕಂತೆ, 5 ವರ್ಷ ಬೇಕಂತೆ, ಇಷ್ಟು ಫೀಸ್ ಕಟ್ಟಬೇಕಂತೆ, ಹುಟ್ಟಾ ಪ್ರತಿಭಾವಂತರಾಗಿರ್ಬೇಕಂತೆ, ರ್ಯಾಂಕ್ಗಳೇ ಇರಬೇಕಂತೆ, ಗೋಲ್ಡ್ ಮೆಡಲ್ಗಳಿರ್ಬೇಕಂತೆ, ಗೈಡ್ ಮಾಡೋರು ಯಾವಾಗಲೂ ಪಕ್ಕದಲ್ಲೇ ಇರಬೇಕಂತೆ. ಸುಡುಗಾಡು ಸೊಂಟಿ ಕೊಂಬ. ಇದೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ಶರಣಬಸಪ್ಪ ಕಪ್ಪತ್ನವರಂತೇಳಿ ಸಿರಟ್ಟಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ. ಶರಣಬಸಪ್ಪ ಅವಿಭಜಿತ ಧಾರವಾಡ ಜಿಲ್ಲೆಯ ZP ಅಧ್ಯಕ್ಷರಾಗಿದ್ದಾರೆ ಅವ್ರ ದೊಡ್ಡಪ್ಪ. ಆ ಹುಡುಗ SLC ಫೇಲ್, PUC ಫೇಲ್,
ಡಿಗ್ರಿ ಇಂಗ್ಲೀಷ್ ಫೇಲ್, BEd ಸೀಟ್ ಸಿಗಲಿಲ್ಲ, MA ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ. ಯಾರೋ ಹೇಳಿದರು, ಸಂಬಂಧಿಕರು ಯಾರೋ ಒಬ್ಬರು ದೆಹಲಿಯಲ್ಲಿದ್ದರು. ದೆಹಲಿಯಲ್ಲಿ ಓದ್ದ 1 2 3 4 ಅಟೆಂಪ್ಟ್ಗಳನ್ನು ಬರೆದ 365 ರ್ಯಾಂಕಿನೊಂದಿಗೆ 2003-4ರಲ್ಲಿ IRS ಅಧಿಕಾರಿಯಾಗಿ ನಮ್ಮೂರಿಗೆ ಬಂದ ವಾಪಸ್ ಸಿರಟ್ಟಿಗೆ. ಅವನು ಸಿರಟ್ಟಿಗೆ ಬಂದಾಗ ಎಲ್ಲರೂ ಅನ್ನೋರ, ಲೇ ಶರಣಪ್ಪ IAS ಆಫೀಸರ್ DC ಆಗ್ಯಾನಂತ. ಯಾವ ನೀರು ಹಾಸ್ತಿದ್ನಲ್ಲ ಅವನ? ಅವನ ಮರಯ. ರಾತ್ರಿ ಎಲ್ಲ ಟವಲ್ ಕಟ್ಕೊಂಡ್ಬಿಟ್ಟು ಹಾಲು ತೊಗೊಂಡು ಡೈರಿಗೆ ಹೋಗಿದ್ನಲ್ಲ ಅವನ? ಅವನ. SLC ಫೇಲ್ ಆಗಿದ್ನಲ್ಲ ಅವನ. PUC ಫೇಲ್ ಆಗಿದ್ನಲ್ಲ ಅವನ. BEd ಸೀಟ್ ಸಿಗಲಿಲ್ಲಲ್ಲ, MA ಸೀಟ್ ಸಿಗಲಿಲ್ಲಲ್ಲ ಅವನ. ಮರಯ ಪಾಸ್ ಆಗಿದ್ದ. ನಮಗೆ ದೊಡ್ಡ ಆಶ್ಚರ್ಯ. ಓಹೋ, ಶರಣಬಸಪ್ಪ ಕಪ್ಪತ್ನವರ್ IAS ಆಗಿಬಿಟ್ನಾ. ಇಲ್ಲೇ ಇದ್ದವನು, ನೀರು ಹಾಸ್ದವನು, SLC ಫೇಲ್ ಆದವನು, PUC ಫೇಲ್ ಆದವನು, ಡಿಗ್ರಿಲಿ MB ಆದ BEd ಸೀಟ್ ಸಿಗದಿರೋವನು, ಅವನು ಮಾಡಿದ. ಇಂಗ್ಲೀಷೇ ಅವನು ಬಂದಿರಲಿಲ್ಲ. ನಾವ್ಯಾಕೆ ಆಗಬಾರ್ದು? ನಮ್ಮಲ್ಲೇನು ಕೊರತೆ ಇದೆ ನೋಡೋಣ. ಹಾಗಿದ್ರೆ ಅವನು ಏನು ಓದಿದ್ದಾನೆ ಆ ಪರೀಕ್ಷೆನ ಸ್ವಲ್ಪ ತಿಳ್ಕೊಳ್ಳೋಣ. ಅವನು ಎಲ್ಲಿ ಹೋಗಿದ್ದಾನೆ ಸ್ವಲ್ಪ ನೋಡೋಣ. ಆ ಪ್ರಶ್ನೆ ಪತ್ರಿಕೆಗಳನ್ನು ತರಿಸೋಣ. ಆ ಪುಸ್ತಕಗಳನ್ನು ಒಂದು ಸಾರಿ ತರಿಸೋಣ. ಅವನು ಹೇಗೆ ಬರೆದ ಅವನ ಜೊತೆ ಮಾತನಾಡೋಣ, ಅವನು ಕೇಳೋಣ ಅನ್ನೋ ಕುತೂಹಲ. ಅವನಿಗೂ ಇನ್ಫೀರಿಯಾರಿಟಿ ಇತ್ತಂತೆ, ನಮಗೂ ಇನ್ಫೀರಿಯಾರಿಟಿ ಇತ್ತು. 12ನೇ ತರಗತಿ ಬಂದಾಗ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ನನಗೆ ಗೊತ್ತಿರಲಿಲ್ಲ. PUC ಸೆಕೆಂಡ್ ಇಯರ್ ಆರ್ಟ್ಸ್, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಅಂತಹ ಅವಸ್ಥೆಯಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ. ನಮ್ಮಲ್ಲಿ ಕೊರತೆ ಇರುವುದು ಇಚ್ಛಾಶಕ್ತಿಗೆ, ಸಂಕಲ್ಪಕ್ಕೆ. ಒಂದು ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ದರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ದರೆ, ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ. ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ. ಕೃಷಿಯೇ ಇರಲಿ, ಉದ್ಯೋಗನೇ ಇರಲಿ, ಆಧ್ಯಾತ್ಮನೇ ಇರಲಿ, ಬೌದ್ಧಿಕ ಸಾಧನೆಯೇ ಇರಲಿ, ಸ್ವಂತ ಬದುಕಿನಲ್ಲಿ ಉದ್ಧಾರ ಆಗೋದೇ ಇರಲಿ, ಇಚ್ಛಾಶಕ್ತಿಯ ಕೊರತೆ. ನಮಗೆ ಭಾಳ ಸಮಯವನ್ನು ನೀವೆಲ್ಲ ಕಳೆಯೋದು ಒಣ ಉಸಾಬರಿಯಾಗ. ಒಣ ಉಸಾಬರಿ ಅವ ಧಾರವಾಡದಾಗ ಹೋಗಿ ಇದ್ದು ಓದಲೇ ಮರಾಯ ಅಂತಂದ್ರೆ ಓದಂಗಿಲ್ಲ. ಕಟ್ಟಿ ಮ್ಯಾಗ ಕೂತ್ಕೊಂಡು ಅವನವನು ಟ್ರಂಪ್ ಹಂಗೆ ಮಾಡಬಾರ್ದಾಗಿತ್ತ. ಹಳ್ಳ್ಯಾಗ ಕುಂತಿರ್ತಾನ, ಇಲ್ಲೋ ಮರ ಅದು ನಿಮ್ಮ ಅಮೆಂಡ್ಮೆಂಟ್ ಹಿಂಗೆ ಮಾಡಬಾರ್ದಾಗಿತ್ತ, ಗೊತ್ತಿತ್ತು ನನಗೆ ಹಂಗೆ ಹಾಕಂತ ಹೇಳಿ. ಆ್ಯಸ್ ಇಫ್ ಅವ ಇವನು ಪರ್ಸ್ನಲ್ ಅಡ್ವೈಸರ್ ಅನ್ನೋ ಥರ. ಕೆಲಸ ಇಲ್ಲ, ಬಗಸಿಲ್ಲ, ಏನಿಲ್ಲ, ಕಟ್ಟಿ ಮೇಲೆ ಕುಂದ್ರದು ಮಾತಾಡ್ತಿರೋದು. ದಟ್ ಶುಡ್ ನಾಟ್ ಬಿ ದ ಕೇಸ್. ನಾನು ಉದ್ಧಾರ ಆಗಬೇಕೆ, ಏನಾದರೂ ಕೆಲಸ ಮಾಡ್ತಾನೇ ಇರ್ಬೇಕು. ಬೆಕ್ಕಾದ ಒಟ್ಟು ಕೆಲಸ ಮಾಡ್ತಾ ಇರೋ. ಹೊಲಕ್ಕೆ ಹೊಕ್ಕಿಯ ಹೋಗು, ಪಂಚರ್ ತಿತ್ತೀಯ ತಿದ್ದು, ಹಾಲು ಹಾಕ್ತೀಯ ಹೋಗು, ಕಳೆ ತೆಗಿ, ರಂಟಿ ಹೊಡಿತೀಯ ಹೊಡಿ, ಡ್ರೈವರ್ ಆಗ್ತೀಯ ಮಾಡು, ಕಲ್ಲು ಹೊಡಿತೀಯ ಹೊಡಿ, ವೇಟ್ರ್ ಆಗ್ತೀಯ ವೇಟ್ರ್ ಆಗೋ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀಯ ಮಾಡೋ, ಶಾಲೆಯಲ್ಲಿ ಪಾಠ ಮಾಡ್ತೀಯ ಮಾಡೋ, ಏನಾದರೂ ಮಾಡೋ, ಖಾಲಿ ಕುಂದ್ರಬೇಡ. ನಮ್ಮ ಬಹುದೊಡ್ಡ ಸಮಸ್ಯೆ, ಒಂದು ಕೆಲಸವನ್ನು ಅತಿ ಶ್ರೇಷ್ಠ, ಇನ್ನೊಂದು ಕೆಲಸವನ್ನು ಅತಿ ಕನಿಷ್ಠ ಅಂತ ಭಾವಿಸಿರೋದು. ಸೌಮ್ಯ, ನಾನು ಕಲಿಬೇಕಾದ್ರೆ ನನಗೆ R.R. ಪಟ್ಟಣ ಒಬ್ಬ ಗುರು ಸಿಕ್ಕಿದ್ರೆ, ರವೀಂದ್ರ R. ಪಟ್ಟಣ್ ಅಂಥೇಳಿ. ಆ ವ್ಯಕ್ತಿ ಬಸವಣ್ಣನ ಬಗ್ಗೆ ಮಾತನಾಡಲಿಕ್ಕೆ ಆರಂಭ ಮಾಡಿದರೆ ಸಾಕು, ಬಸವಣ್ಣನೇ ನಿಂತು ಪಾಠ ಮಾಡ್ದಂಗೆ ಆಗೋದು. ಅವ್ರು ಹೇಳಿಕೊಟ್ರು, ಇಲ್ಲಿ ಯಾವುದೂ ಶ್ರೇಷ್ಠ ಕೆಲಸ ಇಲ್ಲ, ಯಾವುದೂ ಕನಿಷ್ಠ ಕೆಲಸ ಇಲ್ಲ. ಯಾವುದೇ ಕೆಲಸ ಇರಲಿ ರವಿ ನೀನು ಮಾಡು, ಯಾವುದೇ ಕೆಲಸ ಇರಲಿ ನೀನು ಮಾಡು. ಅಣ್ಣ ಬಸವಣ್ಣ ಹಿಂಗೆ ಹೇಳಿದಾನೆ. ಯಾವುದೂ ಇಲ್ಲ. ಶ್ರೇಷ್ಠತಮ ಅನ್ನೋದು, ಶ್ರೇಷ್ಠತೆ ಅನ್ನೋದು ಕೆಲಸವನ್ನು ಮಾಡುವ ವಿಧಾನದಲ್ಲಿರಬೇಕು, ಕೆಲಸವನ್ನು ಪ್ರೀತಿಸುವ ವಿಧಾನದಲ್ಲಿರಬೇಕು ಅಂತ ಆವತ್ತಿಂದನೇ APMCಯಾಗ ನಾನು ಚೀಲ ಹೊಲೆಕತ್ತಿದ್ದೆ. APMCಯಾಗ ಚೀಲ ಹೊಲೆಯೋದು, ಥಿಯೇಟ್ರ್ನಾಗ ಕೆಲಸ ಮಾಡೋದು, ಹೋಟೆಲ್ನಲ್ಲಿ ಕೆಲಸ ಮಾಡೋದು, ವೇಟ್ರಾಗಿ ಕೆಲಸ ಮಾಡೋದು. ಎಂಥ ವೇಟ್ರ್ ನಾನು ಆಗಿದ್ದೆ ಅಂದ್ರೆ ಬೇಕಾದ್ರೆ ಗದಿನಾಗ ಹೋಗಿ ಕೇಳ್ರಿ. ಶಾಂತಲಾ ಹೋಟೆಲ್ನಾಗ ರವಿ ಕಳಿಸ್ರಿ ಅನ್ನೋರು. 8 ಟೇಬಲ್ಗೆ ಸರ್ವ್ ಮಾಡ್ತಿದ್ದೆ.
8 ಟೇಬಲ್ ರೀ, ನೀವು ಯಾರು ವೇಟ್ರಿದ್ರೆ ಗೊತ್ತಿರ್ತದೆ, ಅಷ್ಟು ಸುಲಭ ಅಲ್ಲದ. 8 ಟೇಬಲ್ಗೆ ಎಟ್ ಎ ಟೈಮ್ ಸರ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆರ್ಡರ್ ತೊಗೊಂಡು ನೆನಪಲ್ಲಿ ಇಟ್ಕೊಂಡು ವಾಪಸ್ ಬಂದು ಆ ಕುಕ್ಗೆ ಹೇಳಿ ವಾಪಸ್ ಸರ್ವ್ ಮಾಡಿ ಬಿಲ್ ರೆಡಿ ಮಾಡಿಸಿ ವಾಪಸ್ ಕೊಟ್ಟು ಶಬಾಸ್ಗಿರಿ ಪಡೆದು ಟಿಪ್ಸ್ ತಗೊಳ್ಳೋದು ಐತಲ್ಲ, ಅಷ್ಟು ಸುಲಭ ಅಲ್ಲದ. ನಾವು ಬರೀ ಟಿಪ್ಸ್ಗಾಗಿ ಕಾಯ್ತಿರ್ತೀವಿ ವೇಟ್ರ್ಗಳ. ಏನರ ಆಗುತ್ತಲ್ಲ, ಒಂದು 5 ರೂಪಾಯಿ ಕೊಟ್ಟು ಅಂದಂದ್ರೆ ಎದಕ್ಕಾರ ಆಗುತ್ತಲ್ಲ. ಸೊ ವೈ ಐ ಡಿಡ್ ಇಟ್, ಎವ್ರಿವೇರ್ ವೈ ಐ ಟೆಲ್ ಇಟ್. ಪ್ರತಿ ಸ್ಟೇಜಲ್ಲೂ ಪ್ರತಿ ಭಾಷಣದಲ್ಲೂ ಯಸ್ ನಾನು ವೇಟ್ರ್ ಆಗಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನು, ಥಿಯೇಟರ್ನಲ್ಲಿ ನಾನು ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನು, ಹೌದು ನಾನು ಕಾಪಿ ಸೀಮಿ ಪುತ್ತೂರು ಗೋವಾದಲ್ಲಿ ಕನ್ಸ್ಟ್ರಕ್ಟರ್ ಲೇಬರ್ ಆಗಿ ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಕಾಯಕ ತತ್ವ, ನಮ್ಮ RR ಪಟ್ಟಣ್ ಸರ್ ಮಾಡಿದ ಪಾಠ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ, ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ಖಾಲಿ ಕೂತ್ಕೋಬೇಡ ಅಂತ ಹೇಳಿ. ಐ ಯೂಸ್ ಟು ಬಿ ಅ ವೆರಿ ಪ್ರೌಡ್ ವೇಟರ್, ಭಾಳ ಪ್ರೌಢಮೆಯಿಂದ ಕೆಲಸ ಮಾಡೋದು. ಹಾಗಾಗಿ ನನಗೆ ಸಾಹುಕಾರಗಳು ಭಾಳ ಇಷ್ಟಪಡ್ರ, ಸಿಕ್ಕಾಪಟ್ಟೆ ಇಷ್ಟಪಡ್ರ. ಎಸ್ ಆಯ್ತು ಸರ್ ಮಾಡ್ತೀನಿ ಸರ್, ಎಷ್ಟೇ ಇರಲಿ. ಈಗಲೂ ಪೊಲೀಸ್ ಸೇವೆಯನ್ನು ಅಷ್ಟೇ ಗೌರವದಿಂದ, ಅಷ್ಟೇ ಕಕ್ಕುಲತೆಯಿಂದ, ಅಷ್ಟೇ ಆಪ್ಯಾಯತೆಯಿಂದ ಅಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಇಷ್ಟಪಡ್ತೀರಾ. ನಾವು ಕೀಳರಿಮೆ ಇರಬಾರ್ದು. ಬೆಕ್ಕದಿರ್ಲ್ರಿ, ತಲೆ ಕೆಡಿಸ್ಕೊಬಿಡ್ರಿ. ಯಾರೋ ಒಬ್ರು ಇನ್ನೋವಾ ಗಾಡಿಯಾಗ ಬರ್ತಾರನ್ನ ಜಾತ್ರೆಗೆ ಬಂದು ಹೋಲೆವ ಪಾಪ ಆರಾಮಿರ್ಲಿ. ನಿಂದು ಸೈಕಲ್ ಐತನ, ಸೈಕಲ್ಗೆ ಒಂದು ಬರೋಬ್ಬರ ಗೊಂಡೆ ಹಾಕ. ಇವನೋ ಗೊಂಡೆ ಹಾಕ, ಲೈಟ್ ಹಾಕ, ಟ್ರಿನ್ ಹೊಡಿ. ಕೆಳಗಡೆ ಅದ್ರ ಹಿಂದ್ಗಡೆ ಒಂದು ಹಾಕು ಛಲಗಾರ, ಸ್ವಾಭಿಮಾನಿ ಹೊಡಿ. ಅದಾಗ ಅಕ್ಕಿರ್ಲಿ ತಂಗಿರ್ಲಿ ಮದುವೆ ಆಗಿದ್ರಿ ಹೆಂಡತಿ ಕುಂದಿಸ್ಕೊಂಡು ಭರ್ಜರಿ ಬಾ. ಬಿ ಅ ಪ್ರೌಡ್ ಮ್ಯಾನ್. ಇನ್ನೋದವ್ ಬಂದ ಒಂದು ಇನ್ನೋದನ್ ಜೀವನ, ಅವನು ಖುಷಿಯಾಗಿರ್ಲಿ ಪಾಪ. ಅವನ್ ನೋಡಿ ನೀನು ಯಾಕೆ ಸೊರಗಬೇಕಾ, ಅವನ್ ನೋಡಿ ನೀನು ಯಾಕೆ ಹಿಂಗೆ ಹಿಚ್ಕೋಬೇಕಾ. ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ. ಅವಂದು ಏನು ಬದುಕೈತಿ ಪಾಪ, ನಿನಗೇನು ಗೊತ್ತ. ಬಟ್ ನಿನ್ನ ಬದುಕಿನ ಬಗ್ಗೆ ಕೀಳಿರಮೆ ಬೇಡ. ನಿನ್ನ ಬದುಕಿಗೆ ಇವತ್ತು ಡಿಸೈಡ್ ಮಾಡ್ಕ, ನಾನೊಬ್ಬ ಡ್ರೈವರ್, ಟಮ್ ಗಾಡಿ ಹೊಡಿತೀನಿ, ಪರವಾಗಿಲ್ಲ. ಲೋನ್ ಐತಾನೆ HDFC ಬ್ಯಾಂಕ್ನಾಗ 60,000 ರೂಪಾಯಿ ಲೋನ್ ಐತನಕ. ಮುಂದಿನ ವರ್ಷ 60,000 ರೂಪಾಯಿ ತೀರಿಸಿ ಇನ್ನೊಂದು ಗಾಡಿನ ತರ್ತಾನೆ. ಈ ಗಾಡಿ ಮಾಲಕ ನಾನು ಆಗ್ತಾನೆ. ಬೆಳಗ್ಗೆದ್ದು 5 ಗಂಟೆಗೆ ಸ್ವಚ್ಛ ಪೂಜೆ ಮಾಡಿ ವಿಭತ್ತಿ ಹಚ್ಚಿ ಒಳ್ಳೆ ಸಾಂಗ್ ಹಾಕಿ ನಾ ಗಾಡಿ ತೆಗಿತೀನಿ ಅನ್ನೋ ಪ್ರೌಢಿಮೆ. ರೈತನ ಪರವಾಗಿಲ್ಲ. ಇಲ್ಲೇ ಕವಿತಾಳದಾಗ ಕವಿತಾ ಮಿಶ್ರಾ ಅಂತಾರೆ ನೋಡ್ರಿನ, ನಮ್ಮ ಕವಿತಾಳ ರಾಯಚೂರು ಜಿಲ್ಲೆ ಕವಿತಾಳದಲ್ಲ. ಒಂದು ಸಾರಿ ಆ ಮೇಡಮನ ಹೊಲಕ್ಕೆ ಹೋಗಿ ಬರ್ರಿ, ಹೆಂಗೆ ಉತ್ಪನ್ನ ತೆಗಿತಾಳ ತಾಯಿ. ಶಿಕಾರಿಪುರದಲ್ಲಿ ಒಬ್ಬ ದುರ್ಗಪ್ಪ ಅಂತದನ, ಎಲ್ಲ ಟಿ ವಿಲಿ ಬಂದಿದೆ, ಎಲ್ಲ ಪೇಪರಲ್ಲಿ ಬಂದಿದೆ, ಯೂಟ್ಯೂಬ್ನಲ್ಲಿ ಏನೇನೋ ನೋಡ್ತೀರಿ ಅದನ್ನು ನೋಡ್ರಿ. ಬೇಕಾದ್ರೆ ಹೊಡ್ರಿ ದುರ್ಗಪ್ಪಂದ. ಶಿಕಾರಿಪುರ ತಾಲೂಕ್ ಸಿರಾಳಕೊಪ್ಪದ ಹತ್ರ ಪಕ್ಕದ ಒಂದು ಗ್ರಾಮ. 2 ಎಕರೆಗೆ 9 ಲಕ್ಷ ಆದಾಯ ತೆಗಿತಾನೆ. 9 ಲಕ್ಷ ಆದಾಯ ತೆಗಿತಾನೆ. ಅವನ ಹೆಸರು ದುರ್ಗಪ್ಪ. ಒಂದು ಸಾರಿ ಭೇಟಿ ಕೊಟ್ಟು ಬನ್ನಿ. 50 ಎಕರೆ ಇದ್ದವ್ರದ್ದು ಇರಲಿ, ನಂದು 2 ಎಕರೆ ಇದೆ ಸ್ವಾಮಿ. ಈ 2 ಎಕರೆದಲ್ಲಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಬೆಳಗ್ಗೆನೂ ಹೊಲದಾಗ ಇರ್ತೀನಿ, ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಹೊಲದಾಗ ಇರ್ತೀನಿ. ಪ್ರತಿ ಕಸ ಪ್ರತಿ ಗಿಡದ ಕತೆ ಹೇಳ್ತೀನಿ. ಅದು ಎಷ್ಟು ಕೊಂಬು ಬಂತು, ಎಷ್ಟು ಮೆಣಸಿನ್ಕಾಯಿ ಆಗೈತಿ, ಎಷ್ಟು ಹತ್ತಿ ಟಿಸಲು ಹೊಡೆದೈತಿ ಅನ್ನೋದನ್ನು ಹೇಳ್ತೀನಿ. ಅಷ್ಟೊಂದು ನಾನು ಕೃಷಿಯನ್ನು ಪ್ರೀತಿಸ್ತೇನೆ ಅಂತಕ್ಕಂಥ ಅಭಿಮಾನ. ಈ ರಾಜ್ಯಕ್ಕೆ ಒಂದು ಬಜೆಟ್ ಇದೆ, ದೇಶಕ್ಕೆ ಒಂದು ನೀತಿ ಆಯೋಗ್ ಪಂಚವಾರ್ಷಿಕ ಯೋಜನೆ ಇದೆ. ನಮ್ಮ ಬದುಕಿಗೂ ಒಂದು ಪಂಚವಾರ್ಷಿಕ ಯೋಜನೆಯನ್ನು ಹಾಕ್ಕೋಬೇಕು. ಹಳ್ಳಿಯಲ್ಲಿದ್ದೀವ, ಎಸ್ ಪರವಾಗಿಲ್ಲ. ನಂದಿದು 5 ವರ್ಷದ ಪಂಚವಾರ್ಷಿಕ ಯೋಜನೆ. ಇದುವರೆಗೂ ಸವಲತ್ತುಗಳನ್ನು ತೆಗೆದುಕೊಂಡೇ ಬರ್ತಾ ಇದ್ದೀನಿ, ನಾನು ಸಬ್ಸಿಡಿಗಳನ್ನೇ ತೆಗೆದುಕೊಂಡು ಬರ್ತಾ ಇದ್ದೀನಿ. 5 ವರ್ಷದ ನಂತರ ನಾನು ಟ್ಯಾಕ್ಸ್ ಕಟ್ಟೋ ಹಾಗೆ ಬೆಳೀತೇನೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ ಅನ್ನೋ ಸ್ವಾಭಿಮಾನ. ಇದಕ್ಕೆ ಸಿಕ್ಕಾಪಟ್ಟೆ ಓದ್ಬೇಕನ ಅವಶ್ಯಕತೆ ಇಲ್ಲ. ಎಲ್ಲ ತಿಳ್ಕೊಬೇಕನ ಅವಶ್ಯಕತೆ ಇಲ್ಲ.
ನನಗೆ ಗೊತ್ತಿದ್ದ ಕೆಲಸವನ್ನು ಸರಿಯಾಗಿ ಮಾಡ್ತಕ್ಕಂಥ ಇಚ್ಛಾಶಕ್ತಿ, ಕೀಳಿರಿಮೆ ಭಾವನೆಯನ್ನು ದೂರ ಇಟ್ಟು ದುಶ್ಚಟಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗಿ, ಇದು ನನ್ನ ಬದುಕು, ಇದು ನನ್ನ ಕುಟುಂಬ, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಂಗಿ, ಇವರನ್ನ ಕಾಡ್ತಿರ್ತಕ್ಕಂಥ ಬಡತನದಿಂದ ಹೊರತರ್ತಾನೆ. ಇವರು ಬಡತನದಿಂದ ನಲಿಗೆ ಹೋಗಿದ್ದಾರೆ, ಕೀಳಿರಿಮೆಯಿಂದ ನಲಿಗೆ ಹೋಗಿದ್ದಾರೆ. ನಮ್ಮವ್ವ ಈ ಜಾತ್ರೆ ಐತಲ್ಲ, ಮಾಲ್ದಿ ಮಾಡ್ತಿರೋದಿಲ್ಲ ನೀವು? ತಿಕ್ಕೆ ಮಾಲ್ದಿ. ನಮ್ಮದು ಬಹುದೊಡ್ಡ ಕನಸು ಏನಾಗಿತ್ತು ಗೊತ್ತನ? ನಮ್ಮದು ಜಾತ್ರೆ ಆಗತ್ತ ಇಲ್ಲೇ ನೀಲ್ಗುಂದಾಗ ವೀರಭದ್ರೇಶ್ವರ ಕಡೆ ಸೋಮವಾರಕ್ಕೆ ಜಾತ್ರೆ ಆಗತ್ತ. ಮಾಲ್ದಿ ತಿಕ್ತಿದ್ವಲ್ಲ, ಒಂದು 20 ಚಪಾತಿ ತೊಗೊಂಡು ತಿಕ್ತಿದ್ವಿ. 2 ದಿವ್ಸಕ್ಕೆ ನಾನು ನನ್ನ ತಮ್ಮ ಖಾಲಿ ಮಾಡಿಬಿಡ್ತಿದ್ದೆ ಅದನ್ನು. ನಾವು ಯಾವಾಗ ಮರೆಯ 5 ಥರದ ಸ್ವೀಟ್ ಮಾಡೋದು. ಈ ಶುಕ್ರವಾರ ಶ್ರಾವಣ ಸೋಮವಾರ ದಿವಸ ಅವ್ರ ಮನೆಗೆಲ್ಲ ಮಾಡಿಬಿಟ್ಟು ಐನಾರನ್ನ ಭಿನ್ನಾಯಿಗೆ ಕರಿತಾರೋ, ಎಲ್ಲ ಕೊಡ್ತಾರ. ನಾನು ನಮ್ಮ ಮನೆಗೆ ಭಿನ್ನಾಯಿಗೆ ಕರಿಬೇಕು, ನಾನು ಅವ್ರಿಗೆ ದಕ್ಷಿಣ ಕೊಟ್ಟು ಕಳಿಸ್ಬೇಕು, ನಾನು ಒಂದು ಒಳ್ಳೆ ಸೀರೆ ಕೊಡಿಸ್ಬೇಕು. ಆವಾಗಿನ ಕನಸು. ನನ್ನ ಪಾಲಿನ ಯಶಸ್ಸು ಅದೇ. ಈ ವರ್ಷ ಒಂದೇ ಸ್ವೀಟ್ ಮಾಡಿರೋಣ, ಮುಂದಿನ ವರ್ಷ 5 ಸ್ವೀಟ್ಗಳನ್ನು ಮಾಡುವ ಲೆಕ್ಕಕ್ಕೆ ಆರ್ಥಿಕವಾಗಿ ನಾವು ಸಬಲರಾಗಬೇಕು, ಸಾಮಾಜಿಕವಾಗಿ ಸಬಲರಾಗಬೇಕು, ಸಾಂಸ್ಕೃತಿಕವಾಗಿ ಸಬಲರಾಗಬೇಕು. ಈ ರೀತಿಯ ಜಾನಪದ ಗೀತೆಗಳನ್ನು ನಮ್ಮ ಮನೆಯಲ್ಲಿ ವಿಶ್ರಾಂತ ಸಮಯದಲ್ಲಿ ಹಾಡುವಂತಾಗಬೇಕು. ಅದು ಯಶಸ್ಸು. ಈ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ನಾನೇನು ಹೇಳಿದ್ನಲ್ಲ, ಅದರ ಮೂಲ ಉದ್ದೇಶ ಅದರಲ್ಲಿದೆ. ಇದಕ್ಕೆ ಇಚ್ಛಾಶಕ್ತಿ ಬೇಕು. ಸ್ವಲ್ಪ ಮಟ್ಟಿನ ಜ್ಞಾನಾರ್ಜನೆ ಪೂಜ್ಯರಿಂದ, ತಿಳಿದವರಿಂದ ನಾವು ಪಡೆದುಕೊಳ್ಳಬೇಕು. ಹಿಂದ ಖಡ್ಗದಿಂದ ಜಗತ್ತಾಳಲ್ಪಡ್ತಿತ್ತು ಅಲ್ವೇ? ಇದು ಶಾತವಾಹನರು ಗಂಗರು ಆಳಬೇಕಾದ್ರೆ 700 ಬಸದಿಗಳನ್ನು ಇಲ್ಲಿ ಕಟ್ಟಿದಾಗ ಅವಾಗೆಲ್ಲ ಖಡ್ಗದಿಂದ ತಾನೆ. ಒಬ್ಬ ಸೈನಿಕ, ಒಬ್ಬ ರಾಜ, ಒಂದು ದೊಡ್ಡ ಸೈನ್ಯ ತೆಗೆದುಕೊಂಡು ಹೋಗೋದು, ಗೆಲ್ಲೋದು, ಬಾವುಟ ನೆಡೋದು, ಇಂದಿನಿಂದ ನೀನು ನನ್ನ ಸಾಮಂತ, ಕಪ್ಪು ಕಾಣಿಕೆಯನ್ನು ಒಪ್ಪಿಸು ಅಂತ ಹೇಳ್ತಾ ಇದ್ರು ಖಡ್ಗ ಬಲದಿಂದ. ಇವತ್ತು ಹಾಗೆ ನಡೀತದ? ಹಾಗೆ ಮಾಡಿದ್ರೆ ನಾವು ಬಿಟ್ಟೇವೇನ್ರಿ? ಹೆಡಕ್ ಮುರಿತೀವಿ. ಇವತ್ತು ಜ್ಞಾನ ಜಗತ್ತನ್ನು ಆಳ್ತಾ ಇದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದೀವಾ? ಅಂತಹ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಾ? ನಮ್ಮ ಮಕ್ಕಳು ಮನೆಯಲ್ಲೇನಿದಾರಲ್ಲ, ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಾರಿ ಆ ಮಗುವಿಗೆ ಇಂಥ ನೈತಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ತಂದೆಯಿಂದ, ತಾಯಿಯಿಂದ, ಅಣ್ಣನಿಂದ, ತಮ್ಮನಿಂದ, ಅತ್ತೆ, ಚಿಕ್ಕಮ್ಮ, ದೊಡ್ಡಪ್ಪ ಇದರಿಂದ ಆಗ್ತಾ ಇದೆಯಾ? ಒಂದು ಸಾಮಾನ್ಯ ವಾತಾವರಣದಲ್ಲಿ ಹೇಳ್ತಾ ಇರ್ಬೇಕು. ಅವ್ರಿಗೆ ಹೇಳಿದ್ರಲ್ಲ, ಒಳ್ಳೆಯ ವ್ಯಕ್ತಿಗಳನ್ನಾಗಿಸೋದು. ಇಲ್ಲಿ ಬುದ್ಧಿವಂತರಿಗೂ ಕೊರತೆ ಇಲ್ಲ, ಶ್ರೀಮಂತರಿಗೂ ಕೊರತೆ ಇಲ್ಲ, ತತ್ವಜ್ಞಾನಿಗಳಿಗೂ ಕೊರತೆ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿದ್ದು ಕ್ರೂರಾತಿ ಕ್ರೂರ ಮನುಷ್ಯತ್ವದ ಮುಖಗಳನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಕೊರತೆ ಇರೋದು ಒಳ್ಳೆಯವರಿಗೆ, ಕೊರತೆ ಇರೋದು ಒಳ್ಳೆಯ ಸದಭಿರುಚಿಯ, ನನ್ನಂತೆ ಅವನು ಬದುಕಲಿ ಅಂತಕ್ಕಂಥ ಭಾವನೆಯುಳ್ಳ ಮನಸ್ಸುಗಳಿಗೆ. ಆ ಮನಸ್ಸುಗಳಿಗೆ ನಾನೇನೋ ಶ್ರೀಮಂತ ಆಗಿಬಿಟ್ಟೆ, ಪಕ್ಕದವನು ಆಗಬೇಕಲ್ಲ. ನಾನೇನೋ ಮೃಷ್ಟಾನ್ನ ಬನ್ನ ಊಟ ಮಾಡ್ತಾ ಇದ್ದೀನಿ, ನನ್ನ ಊಟ ಅವನಿಗೂ ಸಿಗಬೇಕಲ್ಲ. ನನಗೆ ಸಿಕ್ತಂಥ ಸಕಲ ಈ ಎಲ್ಲ ABCD ಅವನು ಸ್ವಪ್ರಯತ್ನದಿಂದ ಪಡೆಯುವಂಥ ವಾತಾವರಣವನ್ನು ನಾನು ನಿರ್ಮಾಣ ಮಾಡಬೇಕಲ್ಲ. ಆ ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಸುಗಳಿಗೆ ಕೊರತೆ ಇದೆ. ನಿಮ್ಮ ಮಕ್ಕಳಿಗೆ ಬೆಳಗ್ಗೆದ್ದು ಒಂದು ಸಾರಿ ಅಜ್ಜ ಅವ್ರು ಹೇಳ್ದಂಗೆ ಒಂದು ಒಳ್ಳೆ ಮಾತು ಹೇಳಿ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆಯ ಸಂಕಲ್ಪ. ಆ ವಾರಕ್ಕೆ, ಆ ತಿಂಗಳಿಗೆ ಅರ್ಧ ಗಂಟೆ ಮಕ್ಕಳ ಜೊತೆ ಕಳೆಯತಕ್ಕಂಥ ಕೆಲಸ. ಮಕ್ಕಳನ್ನ ಬೆಳೆಸೋದಂದ್ರೆ ಹಂಗೆ ಅಲ್ಲದು, ಅದು ವ್ಯವಸಾಯ ಮಾಡ್ದಂಗೆ, ಕೃಷಿ ಮಾಡ್ದಂಗೆ. ನಾವು ಬರೀ ಬೀಜ ಬಿತ್ತಿ ಬಿಟ್ಬಿಡ್ತೀವನ? ಬೀಜ ಬಿತ್ತುತ್ತೀವಿ, ಎಲ್ಲ ಪೂರ್ತಿ ಹೊಲ ಹದ ಮಾಡಿ ಕಳೆ ಹಂಗೆ ಬೆಳೆದು ಬಿಡ್ತೈತಿ. ಅದ್ರ ಜೊತೆ ನಾವು ಬಿತ್ತಿರೋದು ಬೀಜ, ಬಟ್ ಒತ್ತಾಯಪೂರ್ವಕವಾಗಿ ಕಳೆ ಬಂದುಬಿಡ್ತೈತಿ. ಕಳೆ ತೆಗಿತೀವಿ, ಒಳ್ಳೆ ಫಲವತ್ತತೆ ಬರಲಿ ಅಂತ ಗೊಬ್ಬರ ಹಾಕ್ತೀವಿ. ರೋಗ ಬಂದರೆ ಅದಕ್ಕೆ ರೋಗದ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ. ಅದಾದ ಮೇಲೆ ಅದಕ್ಕೆ ದನ ಕಳ್ಳಕಾಕರಿಂದ
ರಕ್ಷಣೆ ಮಾಡಲಿಕ್ಕೆ ಒಂದು ಬೆದರು ಗೊಂಬೆಯನ್ನು ಇಡ್ತೀವಿ, ಬೇಲಿ ಹಾಕ್ತೀವಿ, ರಾತ್ರಿ ಕಟಾವಿಗೆ ಬಂದಾಗ ಅದನ್ನು ಕಾಯ್ತೀವಿ, ಕಾದಾದ್ಮೇಲೆ ತೊಗೊಂಬಂದು ಕಣ ಮಾಡಿ ಅದನ್ನು ಆಮೇಲೆ ಮಾರ್ಕೆಟಿಗೆ ಕಳಿಸ್ತೀವಿ. ಧಾರಣಿ ಬರುತ್ತಾ ತೊಗೊಂಡ್ಬಿಟ್ಟು ಕಷ್ಟ ಸುಖ ನೋಡ್ಕೊಳ್ತೀವಿ. ಬರೀ ಜನ್ಮ ಕೊಟ್ಟರೆ ಸಾಲದು, ಮಕ್ಕಳಿಗೆ ಬರೀ ಜನ್ಮ ಕೊಟ್ಟರೆ ಸಾಲದು. ಈ ಕಳೆಗಳು ಬಂದ ಹಾಗೆ ಸ್ವಾಭಾವಿಕವಾಗಿ ಈ ದುಷ್ಟಗುಣಗಳು ಕಳೆ ಬೆಳೆದಂಗೆ ಬೆಳೆದು ಬಿಡ್ತವೆ. ಯಾವ ರೀತಿ ಆಳು ಹಚ್ಚಿ ಒತ್ತಾಯಪೂರ್ವಕವಾಗಿ ತೆಗಿತೀವೋ ಆ ದುಷ್ಟಗುಣಗಳನ್ನೋದನ್ನು ಒತ್ತಾಯಪೂರ್ವಕವಾಗಿ ತೆಗಿಬೇಕು. ಮಕ್ಕಳಿಗೆ ಫ್ರೆಂಡ್ಸ್ ಥರ ಇರೋಣ ಅನ್ನೋ ಕಲ್ಚರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಏನು ವರ್ಸ್ಟ್ ಅದ, ಅದೇನು ಫ್ರೆಂಡ್ ಥರ ಟ್ರೀಟ್ ಮಾಡೋದು? ಅಪ್ಪ ಆಗೇ ಇರ್ಬೇಕು, ಅವ್ವಾಗೇ ಇರ್ಬೇಕು, ಅಜ್ಜಾಗೇ ಇರ್ಬೇಕಾ, ಅಣ್ಣಾಗೇ ಇರ್ಬೇಕಾ? ಫ್ರೆಂಡ್ ಥರ ಯಾಕೆ ಟ್ರೀಟ್ ಮಾಡಬೇಕು? ಈ ಮಗು ಔಷಧಿನ ತಾನ ತೆಗಿತೇನ್ರಿ ಬಾಯಿ ಸಣ್ಣದಿದ್ದಾಗ? ಮೂಗು ಹಿಡಿತೀವಿಲ್ಲ ನಾವು, ಮೂಗು ಹಿಡಿದು ಔಷಧಿ ಹಾಕಿವದಿಲ್ಲ, ಚೂಜಿ ಚುಚ್ಚಕ್ಕೆ ಹಂಗೆ ಕೊಡೋದೇನ್ರಿ ಅದಾಗ ರಟ್ಟಿನ ಗಟ್ಟಿ ಕೈಕಾಲು ಹಿಡಿದು ಚೂಜಿ ಇಂಜೆಕ್ಷನ್ ಮಾಡ್ತೀವದಿಲ್ಲ ಹುಷಾರಿಲ್ಲದಾಗ. ಮಕ್ಕಳನ್ನು ಬೆಳೆಸಬೇಕಾದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಲ್ಲ, ಏನು ಬೇಕು ಅದನ್ನು ಮಾತ್ರ ಕೊಡಬೇಕು, ಏನು ಬೇಕು ಅದನ್ನು ಮಾತ್ರ ಕೊಡಬೇಕು. ಭಾಳ ಹಠ ಮಾಡಕತ್ತೆ ಅಂತ ಮೊಬೈಲ್ ಕೊಡೋದು ಕುಂದಿಸ್ಬಿಡೋದ, ಭಾಳ ಹಠ ಮಾಡಿ ಊಟ ಮಾಡಂಗಿಲ್ಲ ಮೊಬೈಲ್ ಕೊಡೋದು ಕುಂದಿಸ್ಬಿಡೋದ. ದಟ್ ವಿಲ್ ಡ್ಯಾಮೇಜ್ ವೆರಿ ಬ್ಯಾಡ್ಲಿ. ಅದಕ್ಕೆ ಆಮೇಲೆ ಒಂದು ಕತೆ ಇದೆ ಹೇಳ್ತೇನೆ. ಸೊ ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ಆ ದುಶ್ಚಟಗಳನ್ನು ತೆಗಿಬೇಕು. ಸಂಸ್ಕಾರ ಅನ್ನೋ ಗೊಬ್ಬರ ಈ ರೀತಿ ಜಾತ್ರೆ, ಸಾಧಕರ ಸಾಂಗತ್ಯ, ಒಂದು ಒಳ್ಳೆಯ ಸಾಹಿತ್ಯ, ಒಂದು ಒಳ್ಳೆ ನಾಣ್ಣುಡಿ, ಒಂದು ಒಳ್ಳೆ ನೀತಿಕತೆ, ಒಂದು ಒಳ್ಳೆ ಜಾನಪದ ಕತೆ, ಇವು ಗೊಬ್ಬರ ಇದ್ದಂಗೆ. ಒಂದು ಕಥೆಯ ಮೂಲಕ ಬದುಕನ್ನು ಕಟ್ಟಿಕೊಡೋದು. ನೋಡಪ್ಪ, ಪುರಂದರದಾಸರು ಹೀಗಿದ್ರು. ಅತ್ಯಂತ ಜಿಪುಣನಾಗಿದ್ದ ಪುರಂದರದಾಸ. ಸ್ವಂತ ತಂದೆ ಶವ ಸಂಸ್ಕಾರಕ್ಕೂ ಕೂಡ ಹಣ ಕೊಡಲಿಲ್ಲ ಅವ. ಹೆಂಡತಿ ಬೈದಲು, ಬದಲಾದ, ದಾಸ ಶ್ರೇಷ್ಠನಾದ. ಇದು ಪುರಂದರದಾಸನ ಕತೆ. ಇದು ಅವನು ಬರೆದಿರ್ತಕ್ಕಂಥ ದಾಸ ಕೀರ್ತನೆಗಳು. ಇದು ನೋಡು ಇಲ್ಲೊಬ್ಬ ಕನಕದಾಸ ಇದ್ದಾನೆ ತಮ್ಮ. ಕನಕದಾಸ ಹಿಂಗೆ ತಿಮ್ಮಪ್ಪ ನಾಯಕನಾಗಿದ್ದ. ಅವನಿಗೇನೋ ಸಿಕ್ತು, ವೈರಾಗ್ಯ ಬಂತು. ಸುಳಾದಿ ಭೋಗಗಳ ಮೂಲಕ ಕೀರ್ತನೆಗಳನ್ನು ಮನೆ ಮನೆಗೂ ಕೂಡ ಮುಟ್ಟಿಸಿದ. 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನು ಬಸವಣ್ಣ ಕಟ್ಟಿದರೆ ಕನಕದಾಸ ಹೀಗಾದ. ಇವನು ಕನಕದಾಸ ಭಕ್ತಿಯಿಂದ ಕೃಷ್ಣನನ್ನೇ ಹೊರಳಿಸಿದ. ಇದು ನೋಡ, ಅವನ ಊರು ಬಾಡ. ಕರ್ಕೊಂಡೋಗ್ಬೇಕು ಮಗನ್ನ, ಎಲ್ಲೆಲ್ಲಿಗೆ ಕರ್ಕೊಂಡೋಗೋ ಬದಲು ಇದು ಅವನ ಬಾಡ, ಇದು ಬಾಡದ ಅರಮನೆ, ಇದು ಅವನು ಇದ್ದದ್ದು, ಇದು ಅವನು ಬರೆದಿರ್ತಕ್ಕಂಥ ಗ್ರಂಥ, ಅವನ ಕೀರ್ತನೆಗಳು, ಸುಳಾದಿ ಭೋಗಗಳು ತೋರಿಸ್ಬೇಕು ಅವನಿಗೆ. ಇದು ನೋಡ ಬಸವಣ್ಣ 12ನೇ ಶತಮಾನದಲ್ಲೇ 12ನೇ ವಯಸ್ಸಿಗೆ ಉಪನಯನವನ್ನು ತಿರಸ್ಕಾರ ಮಾಡಿ ಹೋದ ತಮ್ಮ. ಈ ಕಾರಣಕ್ಕಾಗಿ ಹೋದ. ಇಂತಹ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ. ಗುರು, ಲಿಂಗ, ಜಂಗಮ, ಕಾಯಕ, ದಾಸೋಹ ಅನ್ನೋ 5 ಆಧಾರ ಸ್ತಂಭಗಳನ್ನು ಕೊಟ್ಟ. ಅಂತರ್ಜಾತಿ ವಿವಾಹವನ್ನು ಅವತ್ತೇ ಮಾಡ್ದ. ಇಲ್ಲಿ ಎಲ್ಲರೂ ಕಾಯಕದಿಂದಿರಬೇಕು, ಕಾಯಕವೇ ಶ್ರೇಷ್ಠ ಅಂದ, ಮೂಲ ಶ್ರೇಷ್ಠ ಅನ್ನಲಿಲ್ಲ. ರೊತ್ತಿಗೌರವ ಇರಬೇಕು ಅಂತ ಹೇಳ್ದ. ನೋಡಿದು ಅವನು ಕೂಡಲ ಸಂಗಮ, ಇದು ಅವನು ಕೂಡಲ ಸಂಗಮ, ಇದು ಅವನ ಅನುಭವ ಮಂಟಪ, ಇದು ಅವನು ಬರೆದಿರ್ತಕ್ಕಂಥ ಬಸವಣ್ಣನ ವಚನಗಳು. ಒಂದು ಓದು, ಇದನ್ನು ತಿಳಿದಕ್ಕಂಥ ಮಕ್ಕಳಿಗೆ ಹೇಳಬೇಕು, ಸಂಸ್ಕಾರಗಳನ್ನು ಕೊಡಬೇಕು, ಅವ್ರಿಗೆ ತಿಳಿಸ್ತಾ ಇರಬೇಕು ತಂದೆ ತಾಯಿಗಳಾದವರು. ಅದಾದ ಮೇಲೆ ಇಷ್ಟೆಲ್ಲ ಮಾಡಿ ಒಳ್ಳೆ ಬೆಳಿಬೇಕಾದ್ರೆ ಬೇಲಿನೂ ಹಾಕಬೇಕಾಗತ್ತೆ. ಹೊರಗಡೆ ಹೋದರೆ ಸಾಕು, ಭಾಳ ಸುಮಾರದಾರ ಜನ ಅಲ್ರಿ, ಭಾಳ ಸುಮಾರದಾರ. ನಾವೆಲ್ಲ ನೋಡ್ತೇವೆ, ಸುಖ ಸುಮ್ಮನೆ ಏನೇನೋ ಮಾಡ್ತಿರ್ತಾರೆ. ವಾಟ್ಸಪ್ಪು, ಫೇಸ್ಬುಕ್ಕು, ಟಿಕ್ಟಾಕು, ಮಕ ನೋಡಿದ್ರೆ ಹನುಮಪ್ಪ ಇರ್ತೈತಿ, ಒಳ್ಳೆ ಫೋಟೋ ತೆಗೆದು ಡಿ ಪಿಗೆ ಹಾಕಿರ್ತಾನೆ. ಯಾರು ಇರಲಿ ಬಿಡಲಿ ಲೈಕ್ ಕೊಟ್ಟಿದ್ದ. ಎಲ್ಲಿಂದ ಬಂತು, ಹೇಗೆ ಬಂತು, ಸತ್ಯನ ಸುಳ್ಳ, ಅವನು ಇದಾನ ಇಲ್ವಾ ಗೊತ್ತಿಲ್ಲ. ರವಿಚಂದ್ರಣ್ಣವರ್ ದೊಡ್ಡ ಸೂರಾದಿ ಸೂರ, ಟಗರು ಬಂತು, ಟಗರು ಹಾಡು ಹಾಕಿದ್ದ. ಅವ ಹಂಗಿಲ್ರಿ, ನಿಮ್ಮಂಗ ಹುಡುಗವ, ಇಲ್ಲೇ ನೀಲ್ಗುಂದವ, ಪಕ್ಕದ ನೀಲ್ಗುಂದವ. ಅವ್ರ ಪೂರ್ವಜರೆಲ್ಲ ಇಲ್ಲೇ ಕಮಲಾಪುರದವ್ರ, ಇಲ್ಲೇ ಇದ್ದವರು, ಇಲ್ಲೇ ಬೀಗರು ಸಿಕ್ಕಾಪಟ್ಟೆ ಜನ ಅದ್ರ ಹುಡುಕಿದ್ರ. ಅವ ಹಂಗಿಲ್ಲ. ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡದೆ ಅಂತಹ ದುಶ್ಚಟಗಳಿಂದ ಅಣ್ಣ, ಅಕ್ಕ, ತಂದೆ, ತಾಯಿ 8 ಗಂಟೆಗೆ ಬರ್ಬೇಕು ಮನೆಗೆ ಅಷ್ಟೇ. 25 ವರ್ಷ ನೋಡಪ್ಪ, ಇದು ನಿನ್ನ ಬ್ರಹ್ಮಚರ್ಯ ಅವಸ್ಥೆ. ವಿದ್ಯಾರ್ಜನೆಗಾಗಿ ಸೀಮಿತ ಇಡು. ಇದನ್ನು ಏನು ಬೇಕೋ ಎಲ್ಲ ಕಲಿ, ಏನು ಬೇಕೋ ಎಲ್ಲ ಕೇಳು.
ಇಲ್ಲಿ ಮಾತ್ರ ಕಟ್ಟುನಿಟ್ಟ ಜೀವನವನ್ನು ನೀನು ಸಾಗಿಸು. ನಾನು ಕೇಳವನೇ ನೀನು 25 ವರ್ಷ ಆಗೋವರೆಗೂ, ನೀನು 25 ವರ್ಷ ಆಗೋಕ್ಕೆವರೆಗೂ ನಾನು ಕೇಳ್ತೀನಿ, 8 ಗಂಟೆಗೆ ಬಾ, ಎಲ್ಲಿ ಹೋದೆ, ಎಲ್ಲಿ ಬಂದೆ, ಪ್ರತ್ಯುತ್ತರ ಇಲ್ಲ, ಅವಕಾಶ ಇಲ್ಲ. ಇದೆಲ್ಲ ಮಾಡ್ತಿರೋದು ನಿನ್ನ ಒಳ್ಳೆಯದಕ್ಕೆ. ನೀನು ಹೀಗಿರಲೇಬೇಕು. ನಿನ್ನ ಫ್ರೆಂಡ್ಸ್ ಯಾರೋ ನನಗೆ ಗೊತ್ತಾಗಲೇಬೇಕು, ಅವರ ಹಿನ್ನೆಲೆ ಏನು ನನಗೆ ಗೊತ್ತಾಗಲೇಬೇಕು. ಲೇಟ್ ನೈಟ್ ನೋ ಔಟಿಂಗ್ಸ್, ಲೇಟ್ ನೈಟ್ ಹೊರಗೆ ಆಗೋ ಹಾಗಿಲ್ಲ. ಏನೋ ಸುಳ್ಳು ಹೇಳಿ ಮತ್ತೊಬ್ಬರ ಜೊತೆ ಕೂಡೋ ಹಾಗಿಲ್ಲ. ಓದಬೇಕು, ಬರೆಯಬೇಕು, ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಏನು ಬೇಕು ನನಗೆ ಕೇಳಬೇಕು ಅಂತ ಆ ಬೇಲಿ ಥರ, ಬೆದರಗೊಂಬೆ ಥರ ಮನೇಲೊಬ್ರು ಇರ್ಬೇಕು, ಕೇಳಬೇಕು. ಇದೆಲ್ಲ ಇದ್ರೂ ಕಳ್ಳಕಾಕ್ರ ಹಾವಳಿ ಇರ್ತೈತಿ, ಬಂದು ಮೇಯ್ಕೊಂಡು ಹೋಗ್ಬಿಡ್ತಾವ. ಒಂದೊಂದು ಜಂಗ್ಲಿ ದನ ಟೈಪ್ ಬೇಲಿ ಬರೋಬ್ಬರ ಹಾಕ್ಬೇಕ. ಸಾಧ್ಯವಾದ್ರೆ ಸೋಲಾರ್ ಫೆನ್ಸಿಂಗ್ ಹಾಕ್ರಿ, ಮುಟ್ಟಿದ್ರೆ ಸಾಕು ಹೊಡಿಬೇಕ. ಹೌದ್ರಿ ಮರಯ, ಅದು ಭಾಳ ಅನಿವಾರ್ಯ ಐತಿ, ಭಾಳ ಅನಿವಾರ್ಯ ಐತಿ. ಈ ಬೇರೆ ಬೇರೆ ಹೆಸರುಗಳಲ್ಲಿ ಏನೇನೋ ಅಂತಾರವು. ಗಂಡ ಹೆಂಡತಿ ಮದುವೆ ಆಗಂಗಿಲ್ಲ ಅಂತ ಒಂದ ರೂಮ್ನಾಗೆ ಇರ್ತಾರಂತ, ಆದರೂ ಅದು ಪರ್ಮಿಟೆಡ್ ಅಂತ ಬೆಂಗಳೂರಾಗ. ಇಲ್ಲಲ್ಲ, ಇಲ್ಲಿಲ್ಲಲ್ಲ. ಹಾಂ, ಅದಕ್ಕೆ ಲಿವ್ ಇನ್ ಅಂತ ಕರೀತಾರೆ. ಇದು ಎಲ್ಲಿ ಕರ್ಕೊಂಡು ಹೊಂಟೈತಿ ಅಂತ ನಮ್ಮನ್ನೆಲ್ಲ ಚಿಂತಾಕ್ರಾಂತರನ್ನಾಗಿಸುತ್ತೆ. ಅಲೈನ್ಸ್ ಅಂತ ಒಂದು ಯೂನಿವರ್ಸಿಟಿ ಅಲ್ಲೈತಿ ನಮ್ದು. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಬೆಂಗಳೂರು ಜಿಲ್ಲಾ SP, 60 ಲಕ್ಷ ಪಾಪ್ಯುಲೇಷನ್, 8,000 ಅಪರಾಧಗಳಾಗ್ತವೆ ದಿನ. ಬೆಳಗ್ಗೆ ಎದ್ದರೆ ರಾತ್ರಿ ಡೆಪಾಯಿಟಿ. ವಿ ರೇಡೆಡ್ ಒಂದು ರೂಮ್ ಮೇಲೆ ರೇಡ್ ಮಾಡ್ತೀವಿ ನಾವು. ಎಲ್ಲ ಸಿಗುತ್ತಲ್ಲೇ, ಸಿಗಬಾರ್ದೆಲ್ಲ ಸಿಗುತ್ತೆ. ಸಿಕ್ಕ ಮೇಲೆ ವಿ ಕ್ವೆಶನ್ ದಟ್ ಗರ್ಲ್, ಈಸ್ ಅನ್ ಅಡ್ವೊಕೇಟ್, ಆ್ಯಂಡ್ ಸಿ ಟೆಲ್ಸ್ ಹೂ ದ ಹೆಲ್ ಯು ಆರ್. ನೀನು ಯಾರಪ್ಪ ನಾನು ಕೇಳಕ್ಕೆ? ನಮ್ಮ ಅಪ್ಪನ ಕೇಳಿಲ್ಲ, ಪಾಡ್ ಅಂತ ಹೊಡೆದಂಗೆ ನಾನು SP ಇಲ್ಲ, ರವಿಚರಣ್ ಅವ್ರ ನನ್ನ ಹೆಸರು. ಹೌದು, ಮತ್ತೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ, ಅಡಲ್ಟ್ ಅನ್ನೋ ಕಾರಣಕ್ಕೆ, ಯಾವುದೋ 3 ಸೆಕ್ಷನ್ಗಳನ್ನು ಕಲ್ತಿದ್ದೀನಿ ಅನ್ನೋ ಕಾರಣಕ್ಕೆ ಎಲ್ಲ ಬಿಟ್ಟು ಬೀದಿಗೆ ಬರೋದೆ. ಟಿ ವಿಲೆಲ್ಲ ಬಂತು, ನೀವು ನೋಡಿರ್ಬೇಕದ. ಹ್ಯಾಂಗೆ ಬೇಕಾದಂಗೆ ಇರ್ತಾರ. ಅದು ತಂದೆ ತಾಯಿಗಳ ವಿಫಲತೆ, ಅಪ್ಪ ಅಮ್ಮನ ಲೋಪದೋಷ. ಇವತ್ತಿಗೂ ನಮ್ಮವು ನನ್ನ ಚಡ್ಡಿ ಇದನ್ನು ಚೆಕ್ ಮಾಡ್ತಾಳೆ, ಕಿಸೆ ಕಿಸೆ ರೀ. ನೀವು ಜೇಬ್ ಅನ್ಬೇಕಂಡು ನಿಮ್ಗೆ, ನಮ್ಮ ಪಕ್ಕಪ್ಪ ಅದೇ. ನನ್ನ ಹೆಂಡತಿ ಹೋದ ತಕ್ಷಣ ಬ್ಯಾಗ್ ಚೆಕ್ ಮಾಡ್ತಾಳೆ, ಬೆಳಗ್ಗೆ ಹೋಗಿದ್ದು ಕರೆಕ್ಟ್ ಇದೆಯೋ ಇಲ್ಲ ಅಂತ. ಯಥಾಸ್ಥಿತಿಯಲ್ಲಿ ವಾಪಸ್ ಮನೆಗೆ ಬಂದ, ಏನಾದರೂ ಕಲುಷಿತಗೊಂಡ ಈ ವ್ಯಕ್ತಿ, ಏನಾದರೂ ಇರಬಾರ್ದು ಕಿಸೆದಾಗ ಐತನ, ಏನರ ತರಬಾರದು ತಗೊಂಬಂದ್ರನ. ಈ ಸರ್ವಲೈನ್ಸ್, ಈ ವಿಚಕ್ಷಣತೆ ಅಂತಾರೆ ಅದಕ್ಕೆ, ಈ ಸೂಪರ್ವಿಷನ್ ಮನೆಯಲ್ಲಿ ಇರಲೇಬೇಕು. ಇದಾದ ಮೇಲೆ ಅವ್ನು ಬಿಡ್ರಿ ಹೊರಗಡೆ. ನೋಡಪ್ಪ, ನಿನಗೆ 25 ವರ್ಷಗಳ ಕಾಲ ನಾನು ನಿನಗೆಲ್ಲ ಹೇಳ್ಕೊಟ್ಟಿದ್ದೇನೆ, ಸಾಕಿದ್ದೀನಿ, ಅನ್ನ ಹಾಕಿದ್ದೀನಿ, ಆಹಾರ ಹಾಕಿದ್ದೀನಿ, ಗವಿಸಿದ್ದೇಶ್ವರನ ಜಾತ್ರೆ ಕರ್ಕೊಂಡು ಹೋಗಿದ್ದೀನಿ, ಸಾಧಕರ ಜೊತೆ ನಿನ್ನನ್ನು ಮಾತನಾಡಿಸಿದ್ದೇನೆ, ಈ ಜಗತ್ತನ್ನು ನಿಬ್ಬೆರಗುಗೊಳಿಸಿದ ವ್ಯಕ್ತಿಗಳ ಕಥೆಗಳನ್ನು ನಿನಗೆ ಹೇಳಿದ್ದೀನಿ. ಹೇಳಿ, ಪ್ರಾಪಂಚಿಕ ಜೀವನದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡಿದವರು ಹಣ ಗಳಿಸುವುದರಲ್ಲಿ ಯಾರ್ಯಾರು ಎಲ್ಲ ಹೇಳಿ. ಬಿಲ್ ಗೇಟ್ಸ್, ಧೀರುಭಾಯ್ ಅಂಬಾನಿ, ಇನ್ನೊಬ್ಬ, ಮತ್ತೊಬ್ಬ, ಮಗದೊಬ್ಬ. ನೋಡಿ, ಇವ್ರು ಹೀಗಿದ್ರು, ಹೀಗೆ ಆರಂಭ ಮಾಡಿದ್ರು, ಹೀಗೆ ಅಂತ್ಯ ಕಂಡ್ರು. ಇವರ ಯಶಸ್ಸಿಗೆ ಕಾರಣ ಅವರ ಪರಿಶ್ರಮ, ಅವರ ಆಲೋಚನೆ, ಅವರ ಆದ್ಯತೆ. ಆ ಆದ್ಯತೆಗಳೇ ಅವರನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ನೋಡಿ, ಇದು ಬೌದ್ಧಿಕವಾಗಿ ಜ್ಞಾನಾರ್ಜನೆಯಲ್ಲಿ ಇವರು ಅಬ್ದುಲ್ ಕಲಾಂ ಅಂತ ಬೆಸ್ತನ ಮಗ, ಹೀಗಿದ್ರು, ಹೀಗಾದ್ರು, ರಾಷ್ಟ್ರಪತಿ ಆದರು, ಭಾರತ ರತ್ನ ಆದರು. ಇವ್ರ ಬದುಕು ಹೀಗಿತ್ತು ನೋಡು. ಒಂದ್ಸಾರಿ ಕಲ್ಕ. ಇವರು ಸರ್ ಎಂ ವಿಶ್ವೇಶ್ವರಯ್ಯ ಹೀಗಿದ್ರು. ಇವರೂ ಕೂಡ ಮೋಕ್ಷಗುಂಡಂನಲ್ಲಿ ಹುಟ್ಟಿದವರು, ಬೀದಿ ದೀಪದಲ್ಲಿ ಓದಿದವರು. ಇವರು ಹೀಗಾಗಿದ್ದಾರೆ. ಇವರು ಕುಪ್ಪಳ್ಳಿಯ ವೆಂಕಟಪ್ಪನ ಮಗ ಪುಟ್ಟಪ್ಪ, ಕುವೆಂಪು ಕುಪ್ಪಳ್ಳಿ, ಅವ್ರು ಇಲ್ಲಿ ಹುಟ್ಟಿದ್ರು. ಕುಪ್ಪಳ್ಳಿ ಅಂದ ತಕ್ಷಣ ನೆನಪಾಗುತ್ತೆ ನಿಮ್ಮಲ್ಲಿ ಸಾಹಿತ್ಯ ಭವನ ಇದೆಯಲ್ಲ. 2004ರಲ್ಲಿ ನಾನಲ್ಲಿ ಇದೇ ಕೊಪ್ಪಳದಲ್ಲಿ ಶೂದ್ರ ತಪಸ್ವಿ ನಾಟಕದಲ್ಲಿ ಬ್ರಾಹ್ಮಣನ ಪಾತ್ರ ಮಾಡಿದ್ದೆ. ಸ್ಮಶಾನ ಕುರುಕ್ಷೇತ್ರ ಅನ್ನೋ ಇನ್ನೊಂದು ನಾಟಕದಲ್ಲಿ ದುರ್ಯೋಧನನ ಪಾತ್ರ ಮಾಡಿದ್ದೆ. ಕುಷ್ಟಗಿಯಾಗೂ ಮಾಡಿದ್ವಿ, ಗಂಗಾವತಿಯೊಳಗೂ ಮಾಡಿದ್ವಿ, ಕೊಪ್ಪಳದೊಳಗೂ ಮಾಡಿದ್ವಿ. ಗೊಂಬೆ ಮನೆ ನಾಟ್ಯ ಸಂಘ ಅಂತ ಸದಾಶಿವ ಗರುಡರ ಮಗ ಪ್ರಕಾಶ್ ಗರುಡ ಅಂತಿದ್ದಾರೆ ಧಾರವಾಡದಲ್ಲಿ, ಅವ್ರು ನಿರ್ದೇಶಕರಾಗಿದ್ದರು. ಇಲ್ಲೇ ಬಂದು ಮಾಡಿದ್ವಿ. ಕುವೆಂಪು ನನ್ನ ಮೇಲೆ ಹೆಂಗೆ ಪರಿಣಾಮ ಬೀರಿದ್ದ, ನಾನು ಯಾಕೆ ನಾಟಕ ಮಾಡಿದೆ ಅಂದರೆ, ನನಗೆ ಓದಿನ ಹುಚ್ಚು, ಓದ್ಬೇಕನ್ನೋ ಹುಚ್ಚು. ಶೂದ್ರ ತಪಸ್ವಿ ಓದ್ತಾ ಇದ್ದೆ, ಮೂಲ ರಾಮಾಯಣ ತಿಳ್ಕೊಂಡಿದ್ದೆ ಸ್ವಲ್ಪ.
ಅದರಲ್ಲೊಬ್ಬ ಮಹರ್ಷಿ ಇರ್ತಾನೆ. ಮೂಲ ರಾಮಾಯಣದಲ್ಲಿ ರಾಮ ಅವನನ್ನು ವಧೆ ಮಾಡಿಬಿಟ್ಟಿರ್ತಾನೆ. ನಮ್ಮ ಕುವೆಂಪುನ ರಾಮಾಯಣದಲ್ಲಿ ಏನಾಗುತ್ತೆ ಅಂತಂದರೆ ಅವನಿಗೆ ತಪ್ಪನ್ಸುತ್ತದು, ಏನಪ್ಪ ಇದು ಅಂತ ಹೇಳಿ. ಒಬ್ಬ ಮಹರ್ಷಿ ತಪಸ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಒಬ್ಬ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಕಂಪ್ಲೇಂಟ್ ಕೊಟ್ಟಾಗ ರಾಮ ಅವರನ್ನು ಶಿಕ್ಷೆ ಒಳಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಶೂದ್ರ ತಪಸ್ವಿ ನಾಟಕ. ಇದರಲ್ಲೇನು ಮಾಡ್ತಾರೆ, ಕುವೆಂಪು ಆದ ಸೇಮ್ ಕಂಪ್ಲೇಂಟನ್ನು ಅವನು ಬಂದು ಹೇಳಿದಾಗ ರಾಮಬಾಣಕ್ಕೆ ಆಜ್ಞೆ ಮಾಡ್ತಾನೆ, ಯಾರಿಂದ ಧರ್ಮಾಪಚಾರ ಆಗಿದೆಯೋ ಅವರನ್ನು ಶಿಕ್ಷಿಸು ಅಂತ ಹೇಳಿ. ಆ ಬಾಣ ಬಿಟ್ಟಾಗ ಯಾರು ತಪಸ್ ಮಾಡ್ತಿರ್ತಾರೋ ಆ ಶಂಭುಕ ಮಹರ್ಷಿಗೆ ಶ್ರೀಷ್ಟಾಂಗ ನಮಸ್ಕಾರಗಳನ್ನು ಬಾಣ ಹಾಕಿ ವಾಪಸ್ ಯಾರು ಕಂಪ್ಲೇಂಟ್ ಮಾಡಿದ್ನೋ ಅವನನ್ನು ಬೆನ್ನತ್ತಿ ಬಂದುಬಿಡುತ್ತದು ಬಾಣ. ನನಗೆ ಆಶ್ಚರ್ಯ, ಅಯ್ಯೋ ರಾಮ, ಮೂಲ ರಾಮಾಯಣದಲ್ಲಾಗಿರ್ತಕ್ಕಂಥ ತಪ್ಪನ್ನು ನನ್ನ ಕುವೆಂಪು ತಿದ್ದುಬಿಟ್ನೆ. ಜಾತಿಯಿಂದ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಎರಡನೇ ಹುಟ್ಟು ದ್ವಿಜತ್ವ ಅನ್ನೋದು ಜ್ಞಾನಾರ್ಜನೆಯಿಂದ ಆಗುತ್ತೆ. ಜ್ಞಾನ ಮನುಷ್ಯನಿಗೆ ಎರಡನೇ ಹುಟ್ಟನ್ನು ಕೊಡುತ್ತೆ, ಪ್ರತಿಭೆ ಅವನ ಸ್ಥಾನವನ್ನು ನಿರ್ಧಾರ ಮಾಡುತ್ತೆ ಅನ್ನೋದನ್ನು ನಾಟಕದ ಮೂಲಕ ಪ್ರೂವ್ ಮಾಡಿಬಿಟ್ರೆ ಕುವೆಂಪು. ನನಗೆ ತಡ್ಕೊಳಕ್ಕಾಗಲಿಲ್ಲ, ನಡ್ರಿ ಸರ್ ನಾನು ಮಾಡ್ತೇನೆ ಅಂತ. ನಾನು ಅದನ್ನು ಇಡೀ ರಾಜ್ಯದ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಮಾಡಿದೆ. ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಬ್ರಾಹ್ಮಣರ ಪಾತ್ರವನ್ನು ನಿರ್ವಹಿಸಿದೆ. ಎಂಥ ಕುವೆಂಪು ರೀ, ಎಂಥ ಕುವೆಂಪು. ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ನಿನ್ನ ಎರಡನೇ ಹುಟ್ಟು, ನಾನು ನಿನಗೆ ಶಾರೀರಿಕ ಜನ್ಮವನ್ನು ಮಾತ್ರ ಕೊಟ್ಟಿದ್ದೇನೆ. ನಿನಗೆ ಎರಡನೇ ಹುಟ್ಟನ್ನು ದಿವ್ಯ ಪರಮ ಪೂಜ್ಯರು ಕೊಡ್ತಾರೆ, ಜ್ಞಾನಾರ್ಜನೆಯ ಮೂಲಕ ಆಗುತ್ತೆ. ಸಕಾರಾತ್ಮಕ ಆಲೋಚನೆಗಳನ್ನು ನಿನ್ನೊಳಗೆ ಬೀಜ ಬಿತ್ತುವ ಮೂಲಕ ಆಗುತ್ತೆ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಮನೋಭಾವದಿಂದ ಆಗುತ್ತೆ. ನಾನು ಉಣ್ಣುವ ಊಟ ಇತರರಿಗೂ ಸಿಗಬೇಕನ್ನೋ ಭಾವನೆಯಿಂದಾಗುತ್ತೆ. ನಾನೊಬ್ಬನೇ ಚೆನ್ನಾಗಿದ್ದರೆ ಸಾಲದು, ಎಲ್ಲರೂ ಚೆನ್ನಾಗಿರ್ಬೇಕನ್ನೋ ಭಾವನೆಯಿಂದ ಆಗುತ್ತೆ. ಅದುವೇ ವಸುದೈವ ಕುಟುಂಬಕಂ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ತತ್ವವನ್ನು ನಂಬುವ ಮೂಲಕ ಆಗುತ್ತೆ ಅನ್ನೋದನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಒಳ್ಳೆ ಫಸಲು ಬಂದಂಗೆ, ಒಳ್ಳೆ ಬೆಳೆ ಬೆಳೆದಂಗೆ. ಅಂತಹ ಮಕ್ಕಳು ಸಾಮಾನ್ಯರಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ತತ್ವಗಳನ್ನು ಕೇಳಿ ಅವ್ರು ಜಗಳಾಡಿದ್ರು ಒಳ್ಳೆಯವ್ರ ಜೊತೆನೇ ಜಗಳಾಡ್ಬೇಕು. ಅವ್ರು ಹೇಳಿದ್ರಲ್ಲ, ಜಗಳಾಡಿದ್ರು ಒಳ್ಳೆಯವ್ರ ಜೊತೆನೇ ಜಗಳಾಡ್ಬೇಕು, ಬೆಳಗ್ಗೆ ಎದ್ರು ಅಂಥದ್ದನ್ನೇ ನೋಡ್ಬೇಕು. ಎಲ್ಲಿವರೆಗೆ? 25 ವರ್ಷ ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಅವನ ಪಾಡಿಗೆ ಅವನೇ ಆಯ್ದುಕೊಂಡು ಬಿಡ್ತಾನೆ ಅದನ್ನು. ಬಟ್ ಮೊದಲ 25 ವರ್ಷ ಇದೆಯಲ್ಲ, ಜಗತ್ತಿನ ಎಲ್ಲ ಆಗು ಹೋಗುಗಳ ಪರಿಚಯ, ಎಲ್ಲ ತತ್ವಗಳ ಪರಿಚಯ, ಎಲ್ಲ ದೇವರುಗಳ ಪರಿಚಯ, ಎಲ್ಲ ಅನುಭಾವಿಗಳ ಅನುಭವ ಆ ಮಗುವಿಗೆ ಸ್ಥೂಲ ರೂಪದಲ್ಲಿ, ಅತ್ಯಂತ ಸಣ್ಣ ರೂಪದಲ್ಲಿ ಮಾಡಿಕೊಡುವ ಕರ್ತವ್ಯ ಪಾಲಕರದ್ದೇ. ಒಳ್ಳೆ ಶಾಲೆಗೆ ಸೇರಿಸಿದ್ವಿ ಅನ್ನೋ ಕಾರಣಕ್ಕೆ, ಒಳ್ಳೆ ಅಡ್ಮಿಷನ್ ಮಾಡಿಸಿದ್ದೀವಿ ಅನ್ನೋ ಕಾರಣಕ್ಕೆ, CBS ಅನ್ನೋ ಕಾರಣಕ್ಕೆ, ICS ಅನ್ನೋ ಕಾರಣಕ್ಕೆ, ನವೋದಯ ಶಾಲೆ ಅನ್ನೋ ಕಾರಣಕ್ಕೆ, ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಿದ್ದೀವಿ ಅನ್ನೋ ಕಾರಣಕ್ಕೆ ನಿಮ್ಮ ಜವಾಬ್ದಾರಿ ಮುಗಿಯಲ್ಲ. ನೋ. ಬಹಳ ಮಕ್ಕಳು ಕೆಡಬೇಕಂದ್ರೆ ಏನೂ ಮಾಡಬೇಡಿ, ಒಂದು ಮೊಬೈಲ್ ಕೊಡಿ, ಪಕ್ಕದ ಮನೆಯಿಂದ ಹೊರಗಡೆ ಹಾಕಿ ಕಳಿಸ್ಬಿಡಿ, ಕೆಟ್ಟೋಗಿಬಿಡ್ತಾರೆ. ಈಗಿನ ವಾತಾವರಣ ಸರಿ ಇಲ್ಲ. ಪೊಲೀಸ್ ಅಧೀಕ್ಷಕನಾಗಿ ಹೇಳ್ತಿದ್ದೀನಿ, ಪೊಲೀಸ್ ಅನುಭವಗಳಿಂದ ಹೇಳ್ತಿದ್ದೀನಿ. ಬಹಳ ಚಂದ್ರ ಲೇಔಟಲ್ಲಿ ಆಗರ್ಭ ಶ್ರೀಮಂತರು, ಚಂದ್ರ ಲೇಔಟ್ ಅಂತ ಬೆಂಗಳೂರಲ್ಲಿ ಒಂದು ಏರಿಯಾ ಇದೆ, ಹಾಗೆ ಆಗರ್ಭ ಶ್ರೀಮಂತರು, ರೆಂಟಲ್ ಇನ್ಕಮ್ 18 ಕೋಟಿ. ರೆಂಟ್ ಅಂದರೆ ಬಾಡಿಗೆ ಮನೆದು ಕೋಟಿ. ಒಬ್ಬಳೇ ಮಗಳು ಸ್ಫುರದ್ರೂಪಿ, ಭಾಳ ಚೆನ್ನಾಗಿ ಬಳಸಿದ್ರು. ಬಟ್ ತಂದೆನೂ ಬಿಸ್ನೆಸ್ಸಲ್ಲಿ ಬೀಸಿ, ತಾಯಿನೂ ಬಿಸ್ನೆಸ್ಸಲ್ಲಿ ಬೀಸಿ. ಮಗಳು ಶಾಲೆಗೆ ಹೋಗ್ತಿದ್ಲು ಬರ್ತಿದ್ಲು, ಸಡನ್ನಾಗಿ 2nd PU ಫೈನಲ್ ಪರೀಕ್ಷೆ ಬರೀಲಿಕ್ಕೆ ಹೋದವಳು ಮಿಸ್ಸಿಂಗ್ ಆಗ್ತಾಳೆ. ದೊಡ್ಡ ಶ್ರೀಮಂತರ ಅಂದಮೇಲೆ ಕೇಸ್ ನಾವು ತೊಗೊಂಡಾಗ ಭಾಳ ಕಷ್ಟಪಡ್ತೀವಿ, ಭಾಳ ಒತ್ತಡ ಇರ್ತೈತಿ. ಪೊಲೀಸ್ ಇಲಾಖೆಯಲ್ಲಿ ದೊಡ್ಡವ್ರು ಅಂದ್ರು ನಾವು ಓಡಾಡ್ಬಿಡ್ತೀವಿ. ಬೇಕಾದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾರೆ, ಇಲ್ಲ ಹಂಗಿಲ್ಲ ಅನ್ಕೊಳ್ತೀನಿ. ನನ್ನ ಜಿಲ್ಲೆಯಲ್ಲಿ ಸ್ವಾಮಿ ಯಾರೇ ಬರಲಿ ಬಂದು ಕೂತ ತಕ್ಷಣವೇ ಕೂಡಿಸ್ಬಿಟ್ಟು, ಅವ್ರು ನನಗೆ ಗೊತ್ತೈತಿ, ಈ ನಮ್ಮ ಸಾಹೇಬ ಶ್ರೀಮಂತರನ್ನ ಬಿಟ್ಟರು ಬಿಡ್ತಾನೆ, ಬಡವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಬಿಡಲ್ಲ ನೀವು ಅಂಥೇಳಿ ಅವ್ರಿಗೆ ಗೊತ್ತೈತಿ. ಬಟ್ ನೀವು ಬೇಕಾದ್ರೆ ಹೋಗಿ ನೋಡ್ರಿ, ಸಾಹೇಬ್ರ ಮೀಟಿಂಗ್ ಹೋಗ್ಯಾರ ಇರ್ರಿ ಕುಂದ್ರೆ ಅಂತಿರ್ತಾರೆ. ಸೊ
ಭಾಳ ದೊಡ್ಡ ಪ್ರಕರಣ ಆಗಿರೋದ್ರಿಂದ ಭಾಳ ಗಂಭೀರವಾಗಿ ತೆಗೆದುಕೊಂಡು ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ವಿ. 1ನೇ ದಿವಸ ಧರ್ಮಸ್ಥಳ, ಕೋಲಾರ, ಮಂಗಳೂರು ಹೀಗೆಲ್ಲ ಆಗಿ ಮುಂಬೈ ಆಯಿತು. 6 ದಿವಸಗಳು ಕಳೀತು. ಆದಮೇಲೆ ಅವರಿಬ್ಬರೇ ಬಂದರು ವಾಪಸ್ಸು. ಆವಾಗ ಹುಡುಗಿ 18 ವರ್ಷ ತುಂಬಿಬಿಟ್ಟಿತ್ತು. ಎವ್ರಿಥಿಂಗ್ ಇಸ್ ಪ್ರೀ ಪ್ಲ್ಯಾನ್. 18 ವರ್ಷ ತುಂಬಿಬಿಟ್ಟಿತ್ತು. ನನ್ನ ಹತ್ರ ಬಂದು ಹುಡುಗಿ ಗಟ್ಟಿಯಾಗಿ ಹೇಳ್ತಾಳೆ, ಸರ್ ಇಂಗ್ಲೀಷ್ನಲ್ಲಿ, ಐ ಹ್ಯಾವ್ ಲೈಫ್ ಥ್ರೆಟ್ ಟು ಮೀ ಆ್ಯಂಡ್ ಮೈ ಹಸ್ಬೆಂಡ್ ಬೈ ಮೈ ಪೇರೆಂಟ್ಸ್. ನನಗೆ ಮತ್ತು ನನ್ನ ಗಂಡನಿಗೆ ಜೀವ ಬೆದರಿಕೆ ಇದೆ, ನಮ್ಮನ್ನು ಕೊಲ್ತಾರೆ ಅಂತ. ಯಾರು ಬೇ ನಿನ್ನ ಗಂಡ ಅಂತಂದೆ ನಾನು. ನೋಡ್ತೀನಿ ಪಾವು ಕೆ ಜಿ ರಕ್ತಿಲ್ಲ ಆ್ಯಕ್ಚುಲಿ, ಸೀರಿಯಸ್ಲಿ. ಅದು ಏನೇನೋ ಹಿಂಗೈತಿ. ಅವೇನೋ ಡ್ಯಾನ್ಸ್ ಮಾಸ್ಟರ್ ಅಂತ. ಡ್ಯಾನ್ಸ್ ಮಾಸ್ಟರ್. ಇವು ಡ್ಯಾನ್ಸ್ ಮಾಸ್ಟರ್ ಹೆಂಗಿರ್ತಾರೆ ನೋಡಿದ್ರಿ, ಮೈ ತುಂಬ ಹಚ್ಚಿ ಹರಿದು ಹೋದ ಪ್ಯಾಂಟ್ ಪಾಡ್ನ ಹೊಡೆದ್ರೆ 3 ಸಾರಿ ನೆಲಕ್ಕೆ ಬೀಳ್ತಾನೆ. ಅಲ್ಲಿ ಬೇ ತಂಗೆ, ನೀವು ಇಷ್ಟು ಒಳ್ಳೆಯ ಕುಟುಂಬ, ಏನು ನೀನು ಇವ್ನು ನಿನ್ನ ಹಸ್ಬೆಂಡ್ ಅಂತೀಯಲ್ಲ, ಅವನದು ಕುಟುಂಬ, ಅವನದು ಹಿನ್ನೆಲೆನೇ ಬೇರೆ ಇದೆ. ನಾನು ಅವನ್ನ ಹೀಯಾಳಿಸ್ತಾ ಇಲ್ಲ, ಆ ಹುಡುಗಿಯ ತಪ್ಪು ನಿರ್ಧಾರದ ಬಗ್ಗೆ ಹೇಳ್ತಿದ್ದೀನಿ. ಆರ್ಗ್ಯೂಡ್. ನಾನು ಭಾಳ ಟ್ರೈ ಮಾಡಿದೆ, ನೋಡವ್ವ ಹಾಗೆಲ್ಲ ನಡೆಯಂಗಿಲ್ಲ, ಅದು ಹಾಗಲ್ಲ, ನಿಮ್ಮ ಅಪ್ಪ ಅಮ್ಮ ಭಾಳ ಒಳ್ಳೆ ಕುಟುಂಬದಿಂದ ಬಂದವರು, ಅವರೆಲ್ಲ ನಡ್ಕೊಳ್ತಾರೆ, ದಾನ ಧರ್ಮ ಮಾಡಿದಾರ, ಇಷ್ಟೆಲ್ಲ ಅದಾರ, ಗೊಳೋ ಅಂತ ಅಳಕತ್ತಾರ. ಆ ತಾಯಿ ಒಂದು ಸಾರಿ ಮಗಳಿಗೆ ಭೇಟಿ ಮಾಡಿಸ್ಕೊಡಿ. ನೋ ಐ ವಿಲ್ ನಾಟ್ ಮೀಟ್ ಸರ್, ನಾನು ಅವ್ನು ಭೇಟಿ ಆಗಲ್ಲ ಸರ್, ಐ ಆಮ್ ಎ ಮೇಜರ್, 18 ವರ್ಷ ನನಗೆ ತುಂಬಿದೆ, ನಾನು ಹೋಗಲ್ಲ ಅಂದ್ಬಿಟ್ಲ. ಏನು ಮಾಡ್ಲಿಕ್ಕೆ ಆಗಲ್ಲ. ಅದಾದಮೇಲೆ ಕಂಪ್ಲೇಂಟ್ ಇವನ್ ಅಗೇನ್ಸ್ಟ್ ಮೀ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದು. ವಾಪಸ್ ಹೋದ ಹುಡುಗಿ. ಹೋದಾದ್ಮೇಲೆ ಕರೆಕ್ಟ್ 6 ತಿಂಗಳಿಗೆ ಅವ್ರ ತಾಯಿ ಸಾವಾಗುತ್ತೆ. ಅಷ್ಟರೊಳಗೆ ಈ ಹುಡುಗಿಗೆ ಎಲ್ಲ ಪೂರ್ತಿ ಅದು ಏನು ಹೋದ ಕಾಲ ವಾಪಸ್ ಬರಂಗಲ್ಲ. ಸ್ಟಾರ್ಟೆಡ್ ಎಲ್ಲ ಟಾರ್ಚರ್ ಮಾಡ್ದ, ಮತ್ತೊಂದು ಮಾಡ್ದ, ಮಗದೊಂದಾಯಿತು, ಹಣ ಕೀಳ್ಲಿಕ್ಕೆ ಪ್ರಯತ್ನ ಪಟ್ಟ. ವಾಪಸ್ ಬಂದು ಗೊಳೋ ಅಂತ ಅಳ್ತಿತ್ತ ಹುಡುಗಿ. ಅವ್ರ ತಂದೆ ಕರೆದು ಹೇಳಿದೆ, ಈಗ ನೀವು ವಾಪಸ್ ತೊಗೊಂಬಿಡ್ರೇಕಿನ್ನ, ಈಗ ನೀವು ಇಲ್ಲ ನನಗೆ. ಅವರು ಇಲ್ಲ ಸರ್, ಅವಳಿಗೆ ಶ್ರಾದ್ದ ಮಾಡಿಬಿಟ್ಟಿದ್ದೀನಿ, ನನಗೆ ಅವಳು ಬೇಡ, ನನ್ನ ಹೆಂಡತಿ ಕಳ್ಕೊಂಡೆ, ನಮ್ದು ಇಂಥ ದೊಡ್ಡ ಸಂಪ್ರದಾಯ. ದೆನ್ ಐ ಎನಲೈಸ್ಡ್. ಒಂದು ಸಾರಿ ಅವ್ರದ್ದು ನಾನು ಹಂಗೆ ಕೂತ್ಕೊಂಡು ಔಟ್ ಆಫ್ ಕ್ಯೂರಿಯಾಸಿಟಿ, ನಾನೊಂದು ಪ್ರಕರಣವನ್ನು ಬರೀ ಪ್ರಕರಣ ಅಂತ ನೋಡಲ್ರಿ, ಪ್ರತಿ FIR ಹಿಂದೆ ಒಂದು ಕತೆ ಇರ್ತೈತಿ. ಪೊಲೀಸ್ ಸ್ಟೇಷನ್ಗೆ ಬರೋರು ಯಾರು ಹಂಗೆ ಬರೋಂಗಿಲ್ಲ. ಕೇಳಿದಾಗ ನನಗೇನು ಅನ್ನಿಸ್ತಂದ್ರೆ, ದೇ ವೇರ್ ವೆರಿ ಬ್ಯುಸಿ ಇನ್ ಅರ್ನಿಂಗ್ ಮನಿ. ಹಣ ಸಂಪಾದನೆ ಮಾಡೋದ್ರೊಳಗೆ ಈಕೆಗೆ ಏನು ಬೇಕು ಎಲ್ಲ ಕೊಟ್ರವ್ರ. iPhone 6 ಬಂದಿತ್ತಂದ್ರೆ ಅಮೇರಿಕದ 7 ತರಿಸ್ಕೊಡ್ರ. ಇಂಡಿಯಾದಾಗ 6 ಇರ್ತೈತಿ, ಅಲ್ಲಿ 7 ಇರ್ತೈತಲ್ಲ, 7 ತರಿಸ್ಕೊಡಾರ. ಏನು ವಾಟ್ ನಾಟ್, ಯು ನೇಮ್ ಇಟ್, ದೇ ಹ್ಯಾವ್ ಗಿವನ್ ಇಟ್ ಹರ್. ಬಟ್ ಒಂದು ದಿವಸ ಕೂತ್ಕೊಂಡು ಮಕ್ಕಳ ಜೊತೆ, ಹೆಂಗದಿ ಬೇ, ಆರಾಮದೇನ, ನಿನ್ನ ಫ್ರೆಂಡ್ಸ್ ಯಾರು, ಊಟ ಏನು ಮಾಡ್ತಾ ಇದೀಯಾ, ಪರೀಕ್ಷೆ ಹೇಗೆ ಬರಿತಿದೀಯಾ, ನಿನ್ನ ಇಷ್ಟ ಏನು, ನಿನ್ನ ಕಷ್ಟ ಏನು, ಯಾರಾದರೂ ತೊಂದರೆ ಕೊಡ್ತಿದ್ದಾರಾ, ಒಂದು ದಿನ ನಿನ್ನ ಸ್ನೇಹಿತರನ್ನ ಕರ್ಕೊಂಬ, ನಾನು ನಿಮ್ಮ ಕಾಲೇಜಿಗೆ ಒಂದು ಸಾರಿ ಬರ್ತೀನಿ. ಎವ್ರಿ ಪೇರೆಂಟ್ ಮೀಟಿಂಗ್ ವಾಸ್ ಅಟೆಂಡೆಡ್ ಬೈ ಡ್ರೈವರ್. ಪ್ರತಿ ಪೇರೆಂಟ್ ಮೀಟಿಂಗನ್ನು ಬರೀ ಡ್ರೈವರ್ ಕಳ್ಸರ್. ಸೊ ಹೆಂಡತಿ ಹೋದ್ಲು, ಮಗಳ ಬದುಕು ಹಾಳಾಯ್ತು. ಉಳಿದಿದ್ದೇನು, ಇದು ಶ್ರೀಮಂತರಿಗೆ ಅಷ್ಟೇ ಅಪ್ಲೈ ಆಗಲ್ಲ, ಬಡ ಮಕ್ಕಳಿಗೂ ಕೂಡ ಅಪ್ಲೈ ಆಗುತ್ತೆ. ನನ್ನ ಕನಸು ಆ್ಯಕ್ಚುಲಿ, ನನ್ನ ಕನಸು ಏನಂತಂದ್ರೆ, ಪೊಲೀಸ್ ಪೇದೆಯ ಮಕ್ಕಳು IPS ಅಧಿಕಾರಿಗಳಾಗಬೇಕು. ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಕಾವಲು ಕಾಯ್ತಕ್ಕಂಥ ವ್ಯಕ್ತಿ ಮಕ್ಕಳು ಜಿಲ್ಲಾಧಿಕಾರಿಗಳಾಗಬೇಕು. ಪೌರ ಕಾರ್ಮಿಕರ ಮಕ್ಕಳು ಪುರಸಭೆಯ ಅಧ್ಯಕ್ಷ ಆಗಬೇಕು. ಗ್ರಾಮ ಪಂಚಾಯತಿ ಸದಸ್ಯನ ಮಕ್ಕಳು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು. ಇದು ಯಾವಾಗತ್ತಾ? ಇದು ನನ್ನ ಕನಸಲ್ರಿ, ನಮ್ಮ ಭಗತ್ ಸಿಂಗ್, ನಮ್ಮ ಗುರುಗಳ ಕನಸು. ಇಟ್ಸ್ ನಾಟ್ ಮೈ ಡ್ರೀಮ್, ಇಟ್ಸ್ ದ ಡ್ರೀಮ್ ಆಫ್ ಮೈ ಗುರು ಭಗತ್ ಸಿಂಗನ ಕನಸು. ಆದರೆ ಇದು ಹೆಂಗೆ ಸಾಧ್ಯ? ಟೈಮ್ ಪಾಸ್ ಮಾಡಿದ್ರೆ ಸಾಧ್ಯನಾ? ಕೊಪ್ಪಳದಾಗ ನೋಡ್ತೀನಿ, ಎಲ್ಲಿ ಪಕ್ಕದಲ್ಲಿ ಬರೀ ಗುಟ್ಕಾ, ಪಿಚಕ್ ಗುಟ್ಕಾ ತಿಂದ್ರೆ ಸಾಧ್ಯನಾ? ಯಾರು ಏನು ಮಾಡ್ತಾರ ಬಿಡ್ತಾರ. ಹೈಯೆಸ್ಟ್ ಜಿಯೋ ಮೊಬೈಲ್ಗಳನ್ನು ಉಪಯೋಗ ಆಗ್ತಿರೋದು ಉತ್ತರ ಕರ್ನಾಟಕದ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದ ಭಾಗದಲ್ಲೆಲ್ಲ. ಅವ ಏನೋ ಫ್ರೀ ಕೊಟ್ಟು ಆರಾಮದನ. ಅವನ ಮನೆ ಎಂಥದೈತೆ ನೋಡ್ರಿ, ಮುಂಬೈಗೆ ಹೋಗಿ ಬರ್ರಿ ಒಂದು ಸಾರಿ, ಅಂಬಾನಿದೆ, 324 ಫ್ಲೋರ್ ಅಂತ, ಹೆಲಿಪ್ಯಾಡ್ ಅಂತ ಏನೇನ ಐತಿ. ಅವ ಆರಾಮದನ, ನಾವು ಹಾಳಾಗ್ಲಿಕ್ಕತ್ತೀವಿ. ನಂದು ಇಷ್ಟೇ ಸ್ವಾಮಿ, ಯಾವ ಶಿಕ್ಷಣ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಬದಲಾವಣೆ ತರುವುದಿಲ್ಲ, ಯಾವ ತತ್ವ ನನ್ನನ್ನು ಕಷ್ಟ ಕಾಲದಿಂದ ಪಾರು ಮಾಡಲಿಕ್ಕೆ ಸಹಾಯವಾಗುವುದಿಲ್ಲ, ಯಾವ ಪೂಜೆ, ಯಾವ ಹೋಮ, ಯಾವ ಹವನ ನನ್ನಲ್ಲಿ ಉನ್ನತೀಕರಣಕ್ಕೆ ಸಹಾಯ ಮಾಡುವುದಿಲ್ಲ, ಅದು ನನ್ನ ಪಾಲಿಗೆ ಶಿಕ್ಷಣ ಅಲ್ಲ, ಅದು ನನ್ನ ಪಾಲಿಗೆ ಪೂಜೆ ಅಲ್ಲ. ಜ್ಞಾನ
ಜ್ಞಾನ ಎನ್ನುವುದು ದುಃಖದ ನಿರ್ಮೂಲಕ ಆಗಿರ್ಬೇಕು, ದುಃಖ ನಿವಾರಕ ಆಗಿರ್ಬೇಕು. ದುಃಖಕ್ಕೆ, ಸಮಸ್ಯೆಗೆ, ಬಡತನಕ್ಕೆ ಔಷಧಿ ರೂಪದಲ್ಲಿ ನಮಗೆ ಜ್ಞಾನ ಸಿಗಬೇಕು. ಪೂಜೆ ಆಗಿರ್ಬೇಕು, ಒಂದು ಸಾಂಗತ್ಯ ಆಗಿರ್ಬೇಕು. ಅದು ನಮ್ಮ ಪಾಲಿಗೆ ನಾವು ಸ್ವೀಕಾರ ಮಾಡೋಣ. ಹಸಿದವನಿಗೆ ಅನ್ನವನ್ನು ಹಾಕಬೇಕೇ ಹೊರತು ವೇದಾಂತವನ್ನಲ್ಲ ಅಂತ ಹೇಳಿದ ಸ್ವಾಮಿ ವಿವೇಕಾನಂದರ ತತ್ವ ಇದನ್ನೇ ಒಳಗೊಂಡಿದೆ. ನಾವು ಅದನ್ನು ಕಡಿಮೆ ಮಾಡ್ತೀವಿ. ಇಚ್ಛಾಶಕ್ತಿಯ ಕೊರತೆಯಿಂದ ಅದಾಗುತ್ತೆ. ಡ್ರೀಮ್, ಒಳ್ಳೆ ಕನಸುಗಳಿರಲಿ. ಇಲ್ಲಿ ಯಾರೋ ಒಂದು, ನಾನು ಕೊಪ್ಪಳ ಈ ಭಾಗಕ್ಕೆ ಸ್ವಲ್ಪ ಕಡಿಮೆ, ಇನ್ನು ಮುಂದೆ ಬರ್ತೀನಿ. ಈಗ ಅಜ್ಜರು ಬಂದರು, ಇನ್ನು ಮುಂದೆ ಆಶೀರ್ವಾದ ಕರ್ಲಿ ಬಿಡ್ಲಿ ಬರ್ತಿರ್ತೀನಿ, ನಮಸ್ಕಾರ ಮಾಡ್ತಿರ್ತೀನಿ, ಸಂಗಟಿ ಉಣ್ತಿರ್ತೀನಿ, ರೊಟ್ಟಿ ತಿಂತಿರ್ತೀನಿ, ಅವ್ರ ಆಶೀರ್ವಾದ ಪಡಿತಿರ್ತೀನಿ, ಬಿಡಂಗಿಲ್ಲ ಇನ್ನು ಮುಂದೆ. ನಾವು ಹಂಗೆ ನಂದೊಂದು ಹುಚ್ಚು ಅಂತಂದ್ರೆ ನಿರ್ಭಯಾನಂದರಿಗೆ ಅಂಟಿಕೊಂಡೆ ನಾನು. ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವ್ರಿಗೆ ಅಂಟಿಕೊಂಡಿದ್ದಕ್ಕೆ ನಾನು ನಿಮ್ಮ ಎದುರುಗಡೆ ಇದ್ದೀನಿ. ಇಲ್ಲೇ ಹೋದ್ರೆ ಯಾವ ಹುಳುಮಾನವಾಗಿ ಎಲ್ಲೋ ಇರ್ತಿದ್ದೆ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳೋದು. ಶಕ್ತಿ ಇರುತ್ತ್ರಿ, ಅದಮ್ಯ. ಇದು ಜಾಗೃತ ಸ್ಥಳ, ಶಕ್ತಿ ಸ್ಥಳ. ಅವರ ಮಾತು ಸರ್ವಸಂಗ ಪರಿತ್ಯಾಗಿಗಳಾಗಿ ಸಮಾಜದ ಉದ್ಧಾರವನ್ನೇ ಅವರ ಸಂಕಲ್ಪವನ್ನಾಗಿಸಿಕೊಂಡಾರಂದ್ರೆ ಅವ್ರಿಗೆ ಇದು ಇರ್ತೈತಿ. ಅದಕ್ಕೇನಂತಾರೆ ಇದು ಪ್ರಭಾವಳಿ. ಎಸ್, ಪ್ರಭಾವಳಿ ಇರುತ್ತೆ. ಆ ಪ್ರಭಾವಳಿ ವರ್ಕ್ ಆಗತ್ತೆ, ಆ ಪ್ರಭಾವಳಿ ಕೆಲಸ ಮಾಡುತ್ತೆ. ನಾನು ಅನುಭವಿಸಿದ್ದೀನಿ ಸ್ವತಃ. ಹೋಗಿ ನೀನು ಹೋಗೋ, ನೀ ಆಗಿ ಬರ್ತೀಯ ಅಂತ ಕಳಿಸಿಬಿಟ್ರೆ ಸಾಕು, ಗೆದ್ಕೊಂಬಂದ್ಬಿಡ್ತಾರೆ. ಹಾಗೇ ಅಲ್ವೇ ಕಂಪಿಲರಾಯನ ಅಕ್ಕನ ಮಕ್ಕಳು ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಇಲ್ಲಿ ಪಕ್ಕದಲ್ಲೇ ಸ್ಥಾಪನೆ ಮಾಡಿದ್ದು. ಹಾಗೆ ಅಲ್ವೇ ಒಬ್ಬ ಹೊಯ್ಸಳ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದು. ಹಾಗೆ ಅಲ್ವೇ ಒಬ್ಬ ಚಂದ್ರಗುಪ್ತ ಮೌರ್ಯ ಚಾಣಕ್ಯನಂತ ಗುರುವಿನಿಂದ ಒಂದು ಸಾಮ್ರಾಜ್ಯವನ್ನು ಪತನಗೊಳಿಸಿದ್ದು, ಇನ್ನೊಂದು ಸಾಮ್ರಾಜ್ಯವನ್ನು ಕಟ್ಟಿದ್ದು. ಅದಕ್ಕೆ ಗುರು ಬೇಕು. ನಮ್ಮ ಬದುಕಿನಲ್ಲಿ ಈ ಜಾತ್ರೆ ನಿಜವಾದ ಸಂಕ್ರಮಣವನ್ನು ತರಬೇಕು, ನಿಜವಾದ ಪಥ ಬದಲಾವಣೆ ಆಗಬೇಕು. ಸ್ವಾಭಿಮಾನ ಮೊಳಕೆ ಹೊಡೆಯಬೇಕು. ನಂದು ಒಂದೇ ಜೊತೆ ಬಟ್ಟೆ ಇರಲಿ, ನೀಟಾಗಿ ಹಾಕ್ಕೊಂಡು ಹೊರಗಡೆ ಬರಬೇಕು. ಒಂದೇ ಅತಿ ಸಣ್ಣ ಮನೆಯೇ ಇರಲಿ, ಸ್ವಚ್ಛತೆ ಆ ಮನೆಯಲ್ಲಿರಬೇಕು. ಸ್ವಚ್ಛ ಭಾರತ್ ಅನ್ನೋದು ಬರೀ ಬೀದಿ ಗುಡಿಸೋದಲ್ಲ, ಬರೀ ಬೀದಿಗಳನ್ನು ಗುಡಿಸೋದಲ್ಲ, ಮನೆಯೂ ಸ್ವಚ್ಛವಾಗಿರಬೇಕು. ಧೃತಿ, ಕ್ಷಮ, ಧಮ, ಆತ್ರೇಯ, ಆಸ್ತೇಯ, ಧರ್ಮದ ಲಕ್ಷಣಗಳು. ಒಬ್ಬ ಧರ್ಮವನ್ನು ಪರಿಪಾಲನೆ ಮಾಡೋವನಿಗೆ 10 ಲಕ್ಷಣಗಳನ್ನು ಶಾಸ್ತ್ರ ಪಟ್ಟಿ ಮಾಡುತ್ತೆ. ಧೈರ್ಯವಂತನಾಗಿರ್ಬೇಕು, ಎಂದೆಂದೂ ಸೋಲಪ್ಪಬಾರದು, ಕ್ಷಮ ಇರಬೇಕು, ಶೌಚ, ಸ್ವಚ್ಛವಾಗಿರಬೇಕು, ವಿದ್ಯೆಯನ್ನು ಅರ್ಜನೆ ಮಾಡಲಿಕ್ಕಿರಬೇಕು, ಆತ ಸತ್ಯವನ್ನೇ ಹೇಳಬೇಕು. ಸತ್ಯಂ ವದ ಧರ್ಮಂ ಚರ, ಸತ್ಯ ಮಾರ್ಗದಲ್ಲೇ ನಡೀತಾ ಇರಬೇಕು. ಆಸ್ತೇಯ, ಕಳ್ಳತನವನ್ನು ಎಂದೂ ಮಾಡಬಾರ್ದು. ಇವು ಲಕ್ಷಣಗಳು ಅಂತ ಹೇಳುತ್ತೆ. ಅದೂ ಧರ್ಮ. ಅದೂ ನಾವು ಧರ್ಮವನ್ನು ಪಾಲನೆ ಮಾಡೋದು ಅಂತಂದರೆ ಅದನ್ನು ನಮ್ಮ ಬದುಕಿನಲ್ಲಿ ನಾವು ಹಳ್ಳಿಲೇ ಇರಲಿ, ಗುಡಿಸಲದಲ್ಲೇ ಇರಲಿ, ಪಟ್ಟಣದಲ್ಲೇ ಇರಲಿ, ಸಣ್ಣ FD ಆಗಿರಲಿ, ಪೊಲೀಸ್ ಪೇದೆ ಆಗಿರಲಿ, ರೈತನೇ ಆಗಿರಲಿ, ನಮ್ಮ ಬದುಕಿನಲ್ಲಿ ಅದು ಬಂತು ಅಂದರೆ ನಮ್ಮ ಬದುಕು ಒಂಥರ ವೈಬ್ರೇಷನ್ನಿಂದ ಕೂಡಿರುತ್ತೆ. ಅದು ಆಗಲಿಕ್ಕೆ ಆರಂಭ ಆದರೆ ವೈಯಕ್ತಿಕ ಉನ್ನತೀಕರಣ ಆರಂಭ ಆಗುತ್ತೆ. ವೈಯಕ್ತಿಕವಾಗಿ ನಾವು ಸಬಲರಾದ್ವಿ ಅಂದರೆ ನಮ್ಮೂರು ಸಬಲ ಆಗುತ್ತೆ, ಊರು ಸಬಲ ಆದರೆ ಜಿಲ್ಲೆ ಸಬಲ ಆದರೆ ರಾಜ್ಯ ಸಬಲವಾದರೆ ದೇಶ ಕಟ್ಟುವ ಪ್ರಕ್ರಿಯೆ ಇದು. ಹಸಿದವನಿಗೆ ಅನ್ನ ಹಾಕೋದು, 36 ಲಕ್ಷ ಜನರಿಗೆ ಆಶ್ರಯ ಇಲ್ಲ, ಅವರಿಗೆ ಆಶ್ರಯ ಕೊಡೋದು. ಎಷ್ಟೋ ಮಕ್ಕಳಿಗೆ ಓದಬೇಕನ್ನ ಆಸೆ, ಪಾಪ ಸಿಗಂಗೇ ಇಲ್ಲ. ಹಾಸ್ಟೆಲ್ಗಳಿಗೆ ಸೀಟ್ ಸಿಗಂಗಿಲ್ಲ, ಕಲಿಬೇಕು. ನನ್ನನ್ನು ತೆಗೆದು ಹೋಗೋದು ಬಿಟ್ಟಿದ್ರೆ ಹೇಳಕತ್ತೀನಿ ಕೇಳ್ರಿ. ಧಾರವಾಡಕ್ಕೆ ಭಾಳ ಕಷ್ಟಪಟ್ಟು ಸೈನ್ಸ್ ಮಾಡೋದು ಬಿಟ್ಟು 89% ಕಡಿಮೆ ಅಲ್ಲ, ಮತ್ತೆ ಅಷ್ಟು ಹಾಕಿದ್ದೀನಿ. ಔಟ್ ಆಫ್ ಡಿಸ್ಟಿಕ್ ಅಂತ ತೆಗೆದು ಹೋಗೋದು ಬಿಟ್ರೆ ದೊಡ್ಡ ದಾಂಧಲೆ ಮಾಡಿದೆ. ಹೋಗಿ ನನಗೆ ಕೊಡದೆ ಹೋದ್ರೆ ನಿನಗೆ ಯಾರಿಗೆ ಕೊಡ್ತೀರ್ರಿ ಮರ? 89% ಮಾಡೀನಿ, BA ಮಾಡ್ಬೇಕಂತ ಬಂದೀನಿ. 3 ವರ್ಷ ಟೈಮ್ ಕೊಡ್ರಿ, ಅದು ಪಿಕ್ಚರ್ ಬೇರೆ ಇರ್ತೈತೆ ಅಂತೇಳಿ ದಿನ ಅಡ್ಡಾಡಿ ಸರ. ನಮ್ಮ ಹುಡುಗರೆಲ್ಲ ಬಂದಾರಲ್ಲ, ಈಗ ನಮ್ಮ ಫ್ರೆಂಡ್ ಅಲ್ಲಿ ಕುಂತಿದ್ದ, ಎಲ್ಲಿ ಒಂದನ ಮಲೆ, ಅವ ಪೊಲೀಸ್ ಪೇದೆ.
ಒಂದ ಸೋಪ್ನಾಗ 10 ಜನ ನಾವು ಸ್ನಾನ ಮಾಡ್ತಿದ್ವಿ ಗೌರಿಶಂಕರದಾಗ. ಒಬ್ರು ಯಾರ ಬುತ್ತಿ ತಗೊಂಬಂದ್ರಂದ್ರೆ ಆ ಕಡೆ ನಟ್ಟು ಬೋಲ್ಟ್ ಏರಿಸಿ ಗಬ ತಿಂದಿದ್ದ. ಅಷ್ಟೊಂದು ಹೊಟ್ಟೆ ಹಸಿವು. ಅಲ್ಲಿದ್ದಾಗ ಔಟ್ ಆಫ್ ಡಿಸ್ಟ್ರಿಕ್ಟ್ ಅಂತ ತೆಗೆದುಬಿಟ್ರು. ಇಂದು ಅದು ಮುಂದುವರೆದಿದೆ. ನನಗೆ ಭಾಳ ಖುಷಿ. ಸಿದ್ಧಗಂಗಾ ಮಠದ ಥರನ ಇನ್ನೂ ಬಹುಶಃ ಸಿದ್ಧಗಂಗಾ ಮೀರಿ ನಮ್ಮ ಗವಿ ಮಠ ಆಗುತ್ತಾ. ಅದಕ್ಕೆ ಏನು ಎರಡು ನಮಗೇನಾರು ಗೊತ್ತಾಗಿದ್ರೆ ಇಲ್ಲೇ ಬಂದುಬಿಡ್ತಿದ್ವಿ ನಾವು. ಪಂಚಾಕ್ಷರಿ ಗವಾಗಳು ಮಠದಾಗ ಭಿನ್ನಯ ಮಾಡ್ಲಿಕ್ಕೆ ಹೋಗಿದ್ವಿ ನಾವು. ಹೊಟ್ಟೆ ತುಂಬ ಊಟ ಮಾಡ್ರೆ, ಸಂಟಿ ಉಣ್ಣಾರ ಅಲ್ಲೇ. ನಮ್ಮ ಹಾಸ್ಟೆಲ್ ಅಲ್ಲೇ ಹಿಂದಿತ್ತು. ಹಾಸ್ಟೆಲ್ನಾಗ ಊಟ ಇಲ್ಲ ಅಂದ್ರೆ ಅಲ್ಲಿ ಊಟ ಮಾಡ್ರೆ. ಒಂದು ಮಠ ಮಾಡಬೇಕಾದ ಕೆಲಸ ಇದು. ಮಠ ಎಲ್ಲರಿಗೂ ಸೇರಿದ್ದು. ಹಸಿದವನಿಗೆ ಅನ್ನ, ಅಕ್ಷರವನ್ನು ಅರಸಿ ಬಂದವರಿಗೆ ಜ್ಞಾನವನ್ನು ಅರಸಿ ಬಂದವರಿಗೆ ಜ್ಞಾನ, ವೈರಾಗ್ಯ, ಮತ್ತೊಂದು ಮಗದೊಂದು ಸಂಸಾರ ಸಮಸ್ಯೆಗಳಿಗೆ ಪರಿಹಾರ. ಅದೊಂದು ಪರಿಹಾರ ಕೇಂದ್ರ, ಒಂದು ಚಿಕಿತ್ಸಾ ಕೇಂದ್ರ. ನಾವೆಲ್ಲ ಗಾಡಿಗಳೊಂದು ಗ್ಯಾರೇಜ್ ಇದ್ದಂಗೆ ನಾವೆಲ್ಲ ಬರೋದು, ರಿಪೇರಿ ಮಾಡಿಸೋದು, ರೆಡಿ ಆಗೋದು, ಮತ್ತೆ ಹೋಗೋದು. ಇದು ಸರಿ, ಇದು ತಪ್ಪು, ಹೀಗಿರಿ, ಹೀಗಿಡಬೇಡಿ ಅಂತ ಹೇಳ್ತಕ್ಕಂಥದ್ದು. ಸೊ ಹೀಗೆ ನಮ್ಮ ವೈಯಕ್ತಿಕ ಉನ್ನತೀಕರಣಕ್ಕೆ ಸಹಾಯ ಮಾಡಲಿಕ್ಕೆ ಗುರುಗಳಿದ್ದಾರೆ. ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು, ಕೇಳಿ ಹೋಗಬಾರದು. ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 5 ನಿರ್ಧಾರಗಳನ್ನಾದರೂ ತಗೋಬೇಕು. ನನ್ನ ಮಗ ನನ್ನ ಥರದ ಬದುಕನ್ನು ಬದುಕಲ್ಲ, ಅವನು ಹೀಗೆ ಮಾಡ್ತೇನೆ. ನನ್ನ ತಂದೆ ತಾಯಿಗಳು ಈ ಅವಸ್ಥೆಯಲ್ಲಿದ್ದಾರೆ, ನಾನು ಅವರನ್ನು ಹೀಗೆ ನೋಡ್ತೇನೆ. ಏನಾದರೂ ಮಾಡ್ತಿರಲಿ, ಸರ್ಕಾರಿ ನೌಕರಿನೇ ಅಂತಿಮ ಅಲ್ಲ. ಸರ್ಕಾರ ಎಲ್ಲರಿಗೂ ನೌಕರಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ನೌಕರಿಯನ್ನು ಅರಸೋದೇ ಬದುಕಲ್ಲ. ಸರ್ಕಾರಕ್ಕೆ ನೌಕರಿ ಕೊಡಂಗೆ ಆಗ್ಬೇಕು. ಸರ್ಕಾರಕ್ಕೆ ನೌಕರಿ ಕೊಡಂಗೆ. ಒಬ್ಬ ಹುಡುಗ ಇರ್ತಾನೆ, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಹುಣಸಗಿ ಪಕ್ಕ ಒಂದು ಚಿಕ್ಕ ಗ್ರಾಮದಲ್ಲಿ. ಹುಟ್ಟ ಅಂಗವಿಕಲ. SLC PUC ಮಾಡ್ತಾನೆ. ಅಂಗವಿಕಲರು ಅನುಭವಿಸುವ ಎಲ್ಲ ಸಮಸ್ಯೆಗಳನ್ನು ಆತ ಅನುಭವಿಸ್ತಾನೆ. ಕೆಲಸ ಮಾಡಬೇಕಾಗಿರುತ್ತೆ. ಮನೆಯವ್ರು ಹೇಳ್ತಾರೆ ಕಿರಾಣಿ ಅಂಗಡಿ ಹಾಕೊಂಡಿರಪ್ಪ ಅಂತೇಳಿ. ಮಾವ ಅಡ್ವೊಕೇಟ್ ಇರ್ತಾನೆ, ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಕೆಲಸ ಹುಡುಕ್ತಾನೆ. ಹ್ಯಾಂಡಿಕ್ಯಾಪು, ಇಂಗ್ಲೀಷ್ ಬರಲ್ಲ, ಕಪ್ಪದನ್ನು ನೋಡಲಿಕ್ಕೆ ಯಾರೂ ಕೆಲಸ ಕೊಡಲ್ಲ. ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿ ಬಾಟ್ಲಿಂಗ್ ಯೂನಿಟ್, ಬೂಚ್ ಹಾಕೋದಕ್ಕೆ 2,500 ರೂಪಾಯಿ ಸಂಬಳಕ್ಕೆ ತೊಗೊಳ್ತಾರೆ. 2006ರಲ್ಲಿ ಅವನು ತೊಗೊಳ್ತಾರೆ. 3 ತಿಂಗಳ ನಂತರ ಕಸ್ಟಮರ್ಸ್ ಜೊತೆ ನಿನ್ನ ರೆಸ್ಪಾನ್ಸ್ ಸರಿ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಇಂಗ್ಲೀಷ್ ನಿನಗೆ ಬರಲ್ಲ, ವಿ ಹ್ಯಾವ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಯು ಅಂತ ಹೇಳಿ ತೆಗೆದು ಬಿಡ್ತಾರೆ. ಮಾವ ವಾಪಸ್ ಕರ್ಕೊಂಬಂದು ಭಾಳ ಕಷ್ಟಪಟ್ಟು ಕೆಲಸ ಕೊಡಿಸಿದ್ ಮರಯ್ಯ, ನೀ ಏನೋ ಸರಿ ಮಾತಾಡಂಗಿಲ್ಲ ಅಂತ, ವಾಪಸ್ ಹೋಗಿಬಿಡು, ಕಿರಾಣಿ ಅಂಗಡಿ ಹಾಕೋ, ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತೇಳಿ 70 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಮೆಜೆಸ್ಟಿಕ್ನಾಗ ಬಂದು ಕೂತ್ಕೊಂಡು ಓದ್ತಾ ಇರ್ತಾನೆ ಪೇಪರ್. ಗೊಳೋ ಅಂತ ಕಣ್ಣಲ್ಲಿ ನೀರು. ಅಲ್ಲಿ ಒಂದೇನೋ ಒಂದು ಆ್ಯಡ್ ತೊಗೊಂಡು ನೋಡ್ತಾನೆ. ಕೆಲಸ ಖಾಲಿ ಇದೆ, ವಸತಿ ಊಟ ಉಚಿತ ಅಂತ ಹೇಳಿ. ದೇವ್ರು ಬಂದಂಗೆ ಆಗುತ್ತೆ ಅವಂಗ. ಪಟ್ನ ತೊಗೊಂಡು ಹೋಗ್ತಾನ. 9 ಗಂಟೆ ಆಗಿರುತ್ತೆ, ಇಂಟರ್ವ್ಯೂ ಕ್ಲೋಸ್ ಮಾಡಿರ್ತಾರೆ. ನಾಳೆ ಬಾತಮ್ಮ ಕೊಡಲ್ಲ ಅಂತಾರೆ. ಕೈಕಾಲು ಹಿಡ್ಕೊಳ್ತಾನೆ. ಸರ ನಾ ಭಾಳ ದೂರದಿಂದ ಬಂದೀನಿ, ನನಗೆ ಕೆಲಸ ಕೊಡ್ರಿ, ಇಲ್ಲಾಂದ್ರೆ ನಾನು ಯಾರಿಗೂ ಹೇಳೋಕ್ಕಾಗಲ್ಲ ಅಂತ ಹೇಳಿ. ಆಯಿತು ನೋಡೋಣ, ನಾಳೆ ಜಾನ್ ಅಂತಿದ್ದಾನೆ, ಇವನ ಜೊತೆ ಸೇಲ್ಸ್ ಮಾರ್ಕೆಟಿಂಗ್ ಹೋಗು. ಡೈರೆಕ್ಟ್ ಸೇಲ್ಸ್ ಮ್ಯಾಕ್ಸಿಮನ್ ಅನ್ನೋ ಒಂದು ಕಂಪ್ನಿ, ಅದು ಜೈ ಭಾರತ್ ನಗರದಲ್ಲಿರುತ್ತೆ. ಹೋಗ್ತಾನೆ. ಆ ಜಾನ್ ಇವನು ಕರ್ಕೊಂಡು ಹೋಗ್ತಾನೆ. DRDO ಸಂಸ್ಥೆ, ಪ್ರೊಹಿಬಿಟೆಡ್ ಏರಿಯಾ, ಪರ್ಮಿಷನ್ ಇಲ್ಲದೆ ಯಾರನ್ನೂ ಬಿಡಲ್ಲ. ಇವ್ರು ಪರ್ಮಿಷನ್ ಇಲ್ಲದೆ ಒಳಗಡೆ ನುಗ್ಗಿ ಬಿಡ್ತಾರೆ. CISF ಕಾನ್ಸ್ಟೇಬಲ್ ಕಿಸ್ನೆ ತುಮೆ ಅಂದರ್ದಿ ಅಂತ ಪಡಾರ್ ಅಂತ ಹೊಡೆದು ಬಿಡ್ತಾನೆ. ಎಲ್ಲ ಬಿಟ್ಟು ಲಗಪಟ ಓಟನ ವಾಪಸ್ ಬಂದು ಅಳ್ತಾ ಕೂಡ್ತಾನೆ. ಇದು ನನಗೆ ಆಗಲ್ಲ, ಬೆಂಗಳೂರು, ಈ ಕೆಲಸ ಮಾಡ್ಲಿಕ್ಕಾಗಲ್ಲ, ಹೋಗ್ತೀನಿ ಅಂತಾನೆ. ಜಾನ್ ಅವ್ನಿಗೆ ಹೇಳ್ತಾನೆ, ಬೆಂಗಳೂರು ಮಾಯಾನಗರ, ಮಹಾನಗರ, ಪ್ರತಿಭೆಗೆ ಇಲ್ಲಿ ಬೆಲೆ ಇದೆ, ಕಷ್ಟಪಟ್ಟು ಕೆಲಸ ಮಾಡೋರು ಭಾಳ ವಿರಳ, ಇಲ್ಲಿ ನಾವಿರೋಣ, ಸರ್ವೈವ್ ಆಗೋಣ ಅಂತೇಳಿ. ಹೀಗೆ ಕೆಲಸ ಶುರು ಮಾಡ್ತಾನೆ. ಪೆನ್ನು, ಪೆನ್ಸಿಲ್ಲು, ನೋಟ್ಬುಕ್ಕು, MBA ಸ್ಟೂಡೆಂಟ್ ಅಂತ ಹೇಳಿ, ಇದನ್ನು ಮಾರಿದರೆ ನಮಗೆ ಮಾರ್ಕ್ಸ್ ಬರುತ್ತೆ ಅಂತ ಸುಳ್ಳು ಹೇಳಿ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಿರ್ತಾನೆ. ಒಂದು ದಿವಸ ಎಲ್ಲೋ ಕಲ್ಯಾಣ ಮಂಟಪದಲ್ಲಿ ಮಲಗೋದು, ಎಲ್ಲೋ ಊಟ ಮಾಡೋದು, ಆ್ಯಪಲ್ ಕೇಕ್ ಎಲ್ಲ ಉಳಿದಿದ್ದು ಬೇಕರಾಗಿ ಮಾಡ್ತಾರಲ್ಲ, ಇಟ್ ವಾಸ್ ಹಿಸ್ ಫೇವ್ರೆಟ್ ಫುಡ್. 1 ರೂಪಾಯಿ ಕೊಡೋದು, ಆ್ಯಪಲ್ ಕೇಕ್ ತಿನ್ನೋದು, ದಿನ ಕಳೆಯೋದು, ಹೊಟ್ಟೆ ತುಂಬ ನೀರು ಕುಡೋದು. 6 ತಿಂಗಳು ಹೀಗೆ ಕೆಲಸ ಮಾಡ್ತಾನೆ. ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ತಾನೆ, ಸತೀಶ್ ಅಂತ. ವಿಶಾಖಪಟ್ಟಣದಿಂದ ಇದೇ ರೀತಿ ಕನಸು ಹೊತ್ತು ಬಂದಿರ್ತಾನೆ. ಜೀವನ್ ಭೀಮಾ ನಗರಕ್ಕೆ ಆಫೀಸ್ ಶಿಫ್ಟ್ ಆಗುತ್ತೆ. ಅಲ್ಲಿದ್ದಾಗ ಪಕ್ಕದಲ್ಲಿ ಒಂದು 8 ಬಿಲ್ಡಿಂಗನ್ನು ಕಟ್ಟಿರ್ತಾರೆ, ಮಾರಾಟ ಆಗಿರಲ್ಲ. ಇವರನ್ನು ನೋಡಿರ್ತಕ್ಕಂಥ ಒಬ್ಬ ತಾತ, ನೀವಿಬ್ಬರೂ ತುಂಬ ಪ್ರತಿಭೆ ಇದೆ ನಿಮ್ಮಲ್ಲಿ, ಇದನ್ನು ಮಾರ್ರಿ, ಇಷ್ಟು ನನಗೆ ಕೊಡಿ, ಇಷ್ಟು ಇಟ್ಕೊಳ್ಳಿ ಅಂತ ಹೇಳ್ತಾರೆ. 25 ದಿವಸದಲ್ಲಿ ಮಾರಿಬಿಡ್ತಾರೆ. ಪ್ರಾಫಿಟ್ ಆಗುತ್ತೆ. ಅದನ್ನಿಟ್ಟು ವೇಸ್ಟ್ ಮಾಡಲ್ಲ. ಕೂಡಿಟ್ಬಿಟ್ಟು, ಸತೀಶ್ ಏನಾದರೂ ಒಂದು ಕಂಪ್ನಿ ಆರಂಭ ಮಾಡೋಣ, ಇದರಲ್ಲಿ ದುಡ್ಡಿದೆ, ಇಲ್ಲಿ ನಂಬಿಕಸ್ಥರು ಯಾರೂ ಇಲ್ಲ, ನಾವು ನಂಬಿಕೆಗೆ ಇನ್ನೊಂದು ಹೆಸರಾಗೋಣ ಅಂತ ಹೇಳಿಬಿಟ್ಟು ಇದೇ ರೀತಿ ಕಟ್ಟಿದ ಬಿಲ್ಡಿಂಗ್ಗಳನ್ನು ತೊಗೊಳ್ಳೋದು, ಮಾರಾಟ ಮಾಡ್ತಾರೆ. 3 ವರ್ಷ ಮಾಡ್ತಾರೆ. 2009ರಲ್ಲಿ ತಮ್ಮದೇ ಆದ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ. 2009ರಿಂದ 2020ರ ಮಧ್ಯದಲ್ಲಿ ಅವರಿಬ್ಬರು ಒಂದೇ ಕನಸು. ಮಧ್ಯಮ ವರ್ಗದವರು, ಉದ್ಯೋಗ ಕನಸುಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದವರು
ಎಷ್ಟು ಬಾಡಿಗೆ ಕೊಡ್ತಾರೋ ಅದೇ EMI ದರದಲ್ಲಿ ನಾವು ಮನೆ ಕೊಡಬೇಕು, ನಾವು ನಂಬಿಕೆಗೆ ಇನ್ನೊಂದು ಹೆಸರಾಗಿರ್ಬೇಕಂತ ಹೇಳಿ 16,000 ಮನೆಗಳನ್ನು ಸ್ವತಃ ಕಟ್ಟಿ ಡೆಲಿವರಿ ಮಾಡಿದ್ದಾರೆ. ದಯಾನಂದ್ ಸತೀಶ್ ಮ್ಯಾಕ್ಸಿಮಮ್ ಅಂತೇಳಿ ಕಂಪನಿ ಹೆಸರು. 850 ಕೋಟಿಯ ಕಂಪನಿ, 40 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. 2,500 ಜನರಿಗೆ ನೌಕರಿ ಕೊಟ್ಟಿದ್ದಾನೆ. ನಮ್ಮ ಹುಣಸಗಿ ಪಕ್ಕದ ಹಳ್ಳಿಯ ದಯಾನಂದ್, ವಿಕಲಚೇತನ ದಯಾನಂದ್, ಕಪ್ಪು ಹುಡುಗ ದಯಾನಂದ್, ಉತ್ತರ ಕರ್ನಾಟಕದ ದಯಾನಂದ್. ತಾಯಿ ಹೆಸರಲ್ಲಿ ಆ ಹುಣಸಗಿ ಹೈವೇನಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾನೆ. ತಾಯಿ ಸುಶೀಲಮ್ಮ ಅವ್ರ ತಾಯಿ ಹೆಸರು, ಒಂದು ದೇವಸ್ಥಾನನೇ ಕಟ್ಟಿದ್ದಾನೆ. ಬೆಳಿಗ್ಗೆದ್ರೆ ನಮಸ್ಕಾರ ತಾಯಿ ಹೆಸರಲ್ಲಿ. ಯುನೋ ಆ ವ್ಯಕ್ತಿ ಬ್ಯಾಂಕ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾನೆ. 8 ಗಂಟೆ ನಂತರ ಒಬ್ರದ್ದು ಫೋನ್ ಎತ್ತಲ್ಲ, ಪ್ರತಿಯೊಂದಕ್ಕೂ ತಾಯಿ ಹೆಸರು ತಗೊಳ್ತಾನೆ. ಒಂದು ವೇಳೆ ಆವತ್ತು ಅವನು ವಾಪಸ್ ಹೋಗಿಬಿಟ್ಟಿದ್ರೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸದಿಂದ ತೆಗೆದ್ರು ಅಂತ ಹೇಳಿಬಿಟ್ಟು ಅವನ ಜೊತೆ ಬಂದವರು ಭಾಳಷ್ಟು ಜನ ಹೋಗಿದ್ದಾರೆ. ಗೂಗಲಲ್ಲಿ ಟೈಪ್ ಮಾಡಿ DS ಮ್ಯಾಕ್ಸ್ ದಯಾನಂದ್ ಅಂತೇಳಿ ನಿಮಗೆ ಹೆಸರು ಸಿಗುತ್ತೆ. ಇವತ್ತಿಗೂ ಹಾಗೆ ಇದ್ದಾನೆ. ಎಷ್ಟು ಸಿಂಪಲ್ ಅಂದರೆ ಅಷ್ಟೇ ಸಿಂಪಲ್. ಕೆಲಸಕ್ಕಾಗಿ ಅಲೆಯಬಾರದು, ಮತ್ತೊಬ್ಬರ ಹತ್ರ ಹೋಗಿ ನಿಲ್ಲಬಾರದು, ಸ್ವಾಭಿಮಾನ ಇರಬೇಕು. ಹಾಗೇ ಇರಲಿ ನಾನು. ದಿಸ್ ಈಸ್ ಮೈ ಲೈಫ್ ಆ್ಯಂಡ್ ಐ ವಿಲ್ ಬಿ ದ ಹೀರೋ ಆಫ್ ಮೈ ಲೈಫ್. ನನ್ನ ಬದುಕಿನ ನಾಯಕ ನಾನೇ, ಯಾರಿಂದನೂ ನಾನು ಆಳಿಸಲ್ಪಡಲ್ಲ, ಯಾರ ನಿರ್ದೇಶನಗಳನ್ನು ನಾನು ತಗೊಳ್ಳಲ್ಲ, ನಿರ್ದೇಶನ ಕೊಡ್ತಾನೆ ಅನ್ನೋ ಸ್ವಾಭಿಮಾನ ನಮ್ಮಲ್ಲಿತ್ತು ಅಂದರೆ ಅದು ನಮ್ಮನ್ನು ಎಲ್ಲಿಗೋ ಕರೆದುಕೊಂಡು ಹೋಗುತ್ತೆ. ಆ ಸ್ವಾಭಿಮಾನ, ಅಂಥ ಒಂದು ಸ್ವಾಭಿಮಾನದಿಂದ ಒಬ್ಬ ಡಾಕ್ಟರ್ BR ಅಂಬೇಡ್ಕರ್ ತಯಾರಾಗಿದ್ದು. ಅಂಥ ಒಂದು ಸ್ವಾಭಿಮಾನ ಒಬ್ಬ ಸುಭಾಷ್ ಚಂದ್ರ ಬೋಸ್, ಅಂಥ ಒಂದು ಆತ್ಮಾಭಿಮಾನ, ಅಪ್ಪಟ ದೇಶ ಪ್ರೇಮ ಒಬ್ಬ ಆಜಾದ್, ಒಬ್ಬ ಭಗತ್ ಸಿಂಗನ್ನು ತಯಾರು ಮಾಡಿದ್ದು. ಬರೀ ಅವರ ಹೆಸರುಗಳನ್ನು ಹೇಳಿ ಗತ ವೈಭವ, ಗತ ಇತಿಹಾಸ, ಹಂಪೆಯಲ್ಲಿ ಮುತ್ತು ರತ್ನಗಳನ್ನು ಹಳ್ಳ ಬಳ್ಳದಿಂದ ನಾವು ಅಳೆದೆವು, ಜಗತ್ತಿನ ಬಹುದೊಡ್ಡ ಸಾಮ್ರಾಜ್ಯ ನಮ್ಮದಾಗಿತ್ತು, ಅದು ಇದು ಅಂತ ಹೇಳಿ ವರ್ತಮಾನವನ್ನು ಅಸಡ್ಡೆಯಲ್ಲಿ, ಮೂಢ ನಂಬಿಕೆಯಲ್ಲಿ, ಬಡತನದಲ್ಲಿ ಕಳೆಯುವುದು ಎಷ್ಟರ ಮಟ್ಟಿಗೆ ಸಮರ್ಥನೀಯ. ಪ್ರತಿ ಸಾರಿ ಉತ್ತರ ಕರ್ನಾಟಕದ ಹಳ್ಳಿಗಳ ಬಗ್ಗೆ, ಇಲ್ಲಿಯ ದೋಷಗಳ ಬಗ್ಗೆ ಬಂದಾಗಲೆಲ್ಲ ಈ ಕರಳು ಈಚಿಗಿಡ್ದಂಗೆ ಆಗತ್ತೆ. ಹಾಸನದಲ್ಲಿ ಕೆಲಸ ಮಾಡಿದೆ SP ಆಗಿ 2 ವರ್ಷ, ಶಿವಮೊಗ್ಗದಲ್ಲಿ ಕೆಲಸ ಮಾಡಿದೆ 1.5 ವರ್ಷ, ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಬೆಂಗಳೂರು ನಗರದಲ್ಲಿ DCP ಆಗಿ ಕೆಲಸ ಮಾಡಿದೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ SP ಆಗಿ ಕೆಲಸ ಮಾಡ್ತಿದ್ದೀನಿ. ಮಕ್ಕಳು ಅಂತಂದರೆ ಫುಲ್ ಹವಾ ಹಾಕಿದ್ದು ಫುಟ್ಬಾಲ್ ಇದ್ದಂಗೆ ಇರ್ತಾವೆ, ಇಷ್ಟಿಷ್ಟು ದಪ್ಪ ಕೈಕಾಲು. ನಮ್ಮ ಹುಡುಗರು ಪೌಷ್ಟಿಕತೆಯ ಕೊರತೆ, ಅಪ್ಪ ಅಮ್ಮ ಇಬ್ಬರೂ ಹಿಂಗೆ ತಿನ್ನಿಸ್ತಿರ್ತಾರ. ನಮ್ಮ ಹುಡುಗರು ರೊಟ್ಟಿನ ಕಿಸೆದಾಗ ಹಾಕ್ಕೊಂಡೆ ಅದನ್ನು ಖಡಕ್ ರೊಟ್ಟಿನ ತಿನ್ಕೊಂತ ಅಡ್ಡಾಡ್ತಿರ್ತಾವೆ. ಗಟ್ಟದಾರ ಇಲ್ಲಂತಲ್ಲ, ಆ ಗಟ್ಟಿತನಕ್ಕೆ ಸ್ವಲ್ಪ ಪೌಷ್ಟಿಕತೆ ಕೊಟ್ಟರೆ, ಆ ಸ್ವಾಭಿಮಾನಕ್ಕೆ ಸ್ವಲ್ಪ ಮಟ್ಟಿನ ಸವಲತ್ತುಗಳನ್ನು ಕೊಟ್ಟರೆ, ಇವ್ರನ್ನ ಯಾರು ಹಿಡ್ದವ್ರ, ಯಾರು ಇವ್ರನ್ನ ಹಿಡಿಯಾರ? ಆ ಕನಸು ಅದು ಕೇವಲ ಒಂದು ಮಠದಿಂದ, ಕೇವಲ ಒಬ್ಬ ವ್ಯಕ್ತಿಯಿಂದ ನಾನೇನೋ ಬಂದೆ, ಭಾಷಣ ಮಾಡಿದೆ, ಹೋದೆ, ಇದರಿಂದ ಸಾಧ್ಯ ಇಲ್ಲ. ಆ ಆಲೋಚನೆ ನನ್ನ ಮಗ ಹೀಗಾಗಬೇಕು, ನನ್ನ ಮಗಳು ಹೀಗಾಗಬೇಕು, ನನ್ನ ಊರು ಹೀಗಿರ್ಬೇಕು, ನನ್ನ ಜಿಲ್ಲೆ ಹೀಗಾಗಬೇಕು. ಯಾವ ರೀತಿ ಲಕ್ಷ ವೃಕ್ಷಗಳನ್ನು ಬೆಳೆಸುವ ಮೂಲಕ ಒಂದು ಸಂಕಲ್ಪ ಇದೆಯೋ, ಕೆರೆಗಳನ್ನು ಸ್ವಚ್ಛ ಮಾಡುವ ಮೂಲಕ ಒಂದು ಸಂಕಲ್ಪ ಇದೆಯೋ, ಮನೆಯಲ್ಲೂ ಒಂದು ಸಂಕಲ್ಪ ಆಗಬೇಕು. ಪ್ರತಿ ಮಗುವಿಗೂ ಒಂದು ಸಂಕಲ್ಪವನ್ನು ತೊಡಬೇಕು. ಅದು ಜಾತ್ರೆ, ಅದು ಯಜ್ಞ, ಅದು ಬಹುಜನ ಹಿತಾಯ ಚ ಬಹುಜನ ಸುಖಾಯ ಚ. ಅದು ಆಯಿತು ಅಂದರೆ ಅದಕ್ಕೆ ಸಾರ್ಥಕ್ಕೆ ಇದೆ. ಆರ್ಥಿಕವಾಗಿ ಸಬಲರಾಗುವವರೆಗೆ ಯಾವ ಹಬ್ಬನೂ ಮಾಡೋಕ್ಕಾಗಲ್ಲ, ಯಾವ ಹರಿದಿನನೂ ಮಾಡ್ಲಿಕ್ಕಾಗಲ್ಲ. ರೊಕ್ಕ ಬೇಕು, ಕೊನೆಗೆ ರೊಕ್ಕ ಬೇಕದಿಲ್ರಿ. ಸೊ ಅದನ್ನು ನ್ಯಾಯ ಮಾರ್ಗದಲ್ಲಿ ಗಳಿಸುವ ಬಗೆ ನಾವು ನೋಡಬೇಕು. ಅಸಡ್ಡೆಯಲ್ಲಿ ಬದುಕುವುದನ್ನು ನಿಲ್ಲಿಸಬೇಕು. ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಣೆದುರಿಗಿದೆ ಸಾಧನೆ ಮಾಡಲಿಕ್ಕೆ. ನಾನು ಹೈದರಾಬಾದಿಗೆ ಇದೇ ರಾಯಲಸೀಮಾ ಎಕ್ಸ್ಪ್ರೆಸ್ ಬರುತ್ತಲ್ಲ, ಹೋಗಬೇಕಾದ್ರೆ ನನ್ನ ಲಕ್ಷ್ಯ ಇದ್ದದ್ದು ಏನು ಮಹಾ ಆಗುತ್ತಪ್ಪ,
ಅಬ್ಬಬ್ಬ ಅಂದ್ರೆ ಏನಾಗುತ್ತೆ, ನನ್ನ ಹತ್ರ ಕಳ್ಕೊಳಕ್ಕೆ ಏನೈತಿ? ಏನೇನೂ ಇಲ್ಲ, ಪುಡಿಗಾಸಿಲ್ಲ ನನ್ನ ಹತ್ರ. ಹಾಕಿರೋ ಪ್ಯಾಂಟ್ ಮಲ್ಲಪ್ಪಂದ, ಟೀ ಶರ್ಟ್ ಚಿನ್ನಪ್ಪ ಮಂಜಪ್ಪ ಚಿನ್ನಪ್ಪಂದ, ಇನ್ನೊಂದು ಹನುಮೇಶ ಕೊಟ್ಟಿರ್ತಕ್ಕಂಥ 150 ರೂಪಾಯಿ ಮನಿ ಆರ್ಡ್ರ್. ನಿಮ್ಮ ಹನುಮೇಶ್ ಇಲ್ಲೇ ZPO ಆಫೀಸ್ನಾಗ ಅದ ನಮ್ಮ ಹುಡುಗ. 150 ರೂಪಾಯಿ ಕಳ್ಸವ ಹನುಮೇಶ. ಅವ ಗಂಗಾವತಿ ಹುಲ್ಕಿ ಆಳ್ದವ, ಇಲ್ಲ ಕನಕಗಿರಿ ಪಕ್ಕ. 150 ರೂಪಾಯಿ ಮನಿ ಆರ್ಡ್ರಿಗೆ ನಾನು ಹೈದರಾಬಾದ್ನಾಗಿದ್ದಾಗ ಕಾಯ್ತಿದ್ದೆ, ಹನುಮೇಶ ಕಳಿಸುವ ಮನಿ ಆರ್ಡ್ರಿಗೆ. ನನ್ನ ಹತ್ರ ಏನೈತ್ರಿ ಕಳ್ಕೊಳಕ? ಕದ್ದು ಪುಸ್ತಕ, ಲೈಬ್ರರಿವು ಭಾಷಣ ಮಾಡಿ ಅಲ್ಲಿ ತೊಗೊಂಬಂದ ಇನ್ನೊಂದಿಷ್ಟು ಪುಸ್ತಕ, ಬೆಗ್ ಬಾರೋ ಸ್ಟೀಲ್, ಏನರ ಮಾಡಿ ಒಟ್ಟು ಆಗ್ಬೇಕು, ನಾನು ಓದ್ಬೇಕು, ನಾನು ಪರೀಕ್ಷೆ ಬರೀಬೇಕು, ನಾನು ಸಾಧನೆ ಮಾಡ್ಬೇಕು, ನಾನು ವಾಪಸ್ ಬರಬೇಕು, ನನ್ನಂಥವ್ರು 100 ಜನರನ್ನು ಎತ್ತಬೇಕು ಅನ್ನೋ ಏಕೈಕ ಉದ್ದೇಶ. ಅಲ್ಲಿ ಹೋದೆ. ಕಳ್ಕೊಳಕ್ಕೆ ಏನೈತ್ರಿ ನಮ್ಮ ಹತ್ರ? ಮಹಾ ಅಂದರೆ ಪ್ರಾಣ. ಹೋಗ್ಲಿ ಬಿಡ್ರಿ, ಏನೂ ಮಾಡ್ಲಾರ್ದ ಇದ್ರೇನು ಹೋದ್ರೇನು, ಹೌದಿಲ್ಲ? ಯಾವ ಹೋಗ್ಬೇಕಾದ್ರೆ ಎಲ್ಲೆಲ್ಲ ಎರ್ಕಲ್ ಬಿಡ ಕಾಲಿಟ್ಟು ಕಾಲು ಮುರಿತೈತಿ. ಎರ್ಕಲ್ ಬಿಡಿ, ಎರ್ಕಲ್ ಬಿಡಿ ಗೊತ್ತೈತಿಲ್ಲ? ಕಂಜೂರ್ಗಳ ಕಡ್ದು ಸತ್ತವ್ರು ಎಷ್ಟೋ ಜನ ಅದಾರ. ಕಂಜೂರ್ಗಳ ಕಡ್ದ ಎಷ್ಟೋ ಜನ ಹೋಗ್ಬೇಕಾದ್ರೆ ಸುಖ ಸುಮ್ಮನ ಪಾರ್ಟಿ ಮಾಡ್ಕೊಂಬಂದ್ರೆ ರೋಡ್ ಆಕ್ಸಿಡೆಂಟ್ನ ಸಾಯ್ತಾರ. ಸಾಧನೆಗಾಗಿ ಪ್ರಾಣ ಹೋದ್ರೆ ಹೋಗಲಿ. ಆ ರೀತಿಯ ಓದಿನ ಹಸಿವು, ಆ ರೀತಿಯ ಕಿಚ್ಚು ನಮ್ಮಲ್ಲಿ ಬರಬೇಕು. ಅಂತಹದ್ದು ಬರಲಿಕ್ಕೆ ಈ ರೀತಿಯ ಸಭೆ ಸಮಾರಂಭ, ಈ ರೀತಿಯ ಯಾಗ ಯಜ್ಞ ಸಹಾಯಕಾರಿಯಾಗ್ತವೆ. ಎಲ್ಲರ ಹಿತವನ್ನು ಬಯಸುವ, ಎಲ್ಲರ ಸುಖವನ್ನು ಬಯಸ್ತಕ್ಕಂಥ ಒಂದು ಮನಸ್ಸಿನ ಆಶೀರ್ವಾದ, ಶ್ರೀಗಳ ಶ್ರೀರಕ್ಷೆ ನಮ್ಮನ್ನು ಕಾಯ್ತದೆ. ಹಾಗಾಗಬೇಕು ಅಂತಂದರೆ ನಿಮ್ಮಲ್ಲಿ ಅದು ಬರಬೇಕು, ನಿಮ್ಮಲ್ಲಿ ಅದು ಜಾಗೃತ ಆಗಬೇಕು. ಹಾಗಾಗಲಿ ನಾನು ಇಲ್ಲಿ ಬಹಳಷ್ಟು ಭಕ್ತಿಯಿಂದ ಮತ್ತು ವಿನಯದಿಂದ ನಾನು ಹೋದ ವರ್ಷವೇ ಬರಬೇಕಾಗಿತ್ತು. ಬಹಳ ಕಡೆ ಹೋಗಿರ್ತಿದ್ದೆ, ಬಟ್ ಇಲ್ಲಿ ಬರುವ ಹಂಬಲ. ನಾನು ಬಂದಿದ್ದು ಮಾತನಾಡಲಿಕ್ಕಲ್ಲ, ಬದಲಾಗಿ ಪರಮಪೂಜ್ಯರ ಆಶೀರ್ವಾದವನ್ನು ಪಡೆಯಲಿಕ್ಕೆ. ಬಿಕಾಸ್ ಮಾಡಬೇಕಾದ ಕೆಲಸ ಭಾಳಷ್ಟಿದ್ದಾವೆ, ಸಿಕ್ಕಾಪಟ್ಟೆ ಕೆಲಸಗಳು ಬಾಕಿ ಇದ್ದಾವೆ. ಹಾಗಾಗಿ ಬಂದೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಜಾತ್ರೆ ಸಂಪನ್ನ ಆಗಲಿಕ್ಕೆ ಶ್ರೀಗಳ ಶ್ರೀರಕ್ಷೆ ಮತ್ತು ಆ ಕಟಿಬದ್ಧತೆ ನೋಡಿ ನಾವು ಕೂಡ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನಿಸ್ತಿದೆ. ಶ್ರೀಮಠಕ್ಕಾಗಿ, ಗವಿಸಿದ್ದೇಶ್ವರನ ಸೇವೆಗಾಗಿ ಮಧ್ಯರಾತ್ರಿ 12 ಗಂಟೆಗೆ ಕರೆದ್ರೂ ಅಜ್ಜರು ಏನು ಕೆಲಸ ಹೇಳಿದ್ರು ಮಾಡ್ತೀನಪ್ಪ. ಇಲ್ಲಿ ನಮ್ಮ ಲೈಬ್ರರಿ ಆರಂಭ ಆಯ್ತು ಅಂತ ಅನ್ಕೊಳ್ರಿ. ಯಾವಾಗ ಹಾದೋಕ್ಕಿನಿ ಆ ಹರಿಹರ ದಾವಣಗೆರೆ ತಪ್ಪಿಸಿ ಕೊಪ್ಪಳದ ಮೇಲೆ ಬರ್ತೇನೆ. ಇರ್ತೀವಿ. ಹುಡುಗರಿಗೆ ನಾನು ಮಾತ್ರ ಬೆಳೆದ್ರೆ ಸಾಲದು. ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ. ಮಾಡಿದ ದಾನ ದಾರಿಯ ಬುತ್ತಿ. ಯಾರೋ ಪುಣ್ಯಾತ್ಮರು ನನ್ನ ಮೇಲೆ ತಲೆ ಮೇಲೆ ಕೈ ಇಟ್ರು ಅಂಥೇಳಿ ಈ ಮಟ್ಟಕ್ಕೆ ಬಂದೀನಿ. 1 ರೂಪಾಯಿ ಕೊಟ್ಟರು ಅಂಥೇಳಿ ಈ ಮಟ್ಟಕ್ಕೆ ಬಂದು ತಲುಪಿನಿ. ಹಿಡಿ ಪಡೆದೇನಿ, ವಾಪಸ್ ಪಡಿ ಕೊಡ್ಬೇಕಲ್ಲ. ಅದರಲ್ಲಿರೋಷ್ಟು ಸುಖ ಇನ್ನೊಂದಿಲ್ಲ. ಇದು ಜನರು ಹುಚ್ಚ ಅಂತಂದ್ರೆ ಒಂಥರ ದೊಡ್ಡ ಹುಚ್ಚದ. ಈಗ ಅದು ಹತ್ತಿ ಬಿಡತ್ತೆ ನನಗೆ. ಸೊ ಆ ಕೊಡುವುದರಲ್ಲಿ ಸುಖ ಬಹಳಷ್ಟಿದೆ. ಹಾಗಾಗಿ ನಾವು ಸದಾ ಶ್ರೀಗಳ ಕೆಲಸಕ್ಕೆ, ಗವಿಮಠದ ಕಾರ್ಯಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ತೀವಿ ಅಂತ ಹೇಳ್ತಾ, ತಾವೆಲ್ಲರೂ ಬಂದಿದ್ದೀರಾ, ಇಷ್ಟೇ ನಾನು ಬಯಸೋದು. ಕೊನೆಯದಾಗಿ ಪೊಲೀಸ್ ಇಲಾಖೆ ಬಗ್ಗೆ ಅನುಮಾನ ಬೇಡ, ಪೊಲೀಸ್ ಇಲಾಖೆ ಬಗ್ಗೆ ಭಯ ಬೇಡ, ಪೊಲೀಸ್ ಇಲಾಖೆ ಬಗ್ಗೆ ಶಂಕೆ ಬೇಡ. ಸಿನಿಮಾದಲ್ಲಿ ನೋಡಿ ಪೊಲೀಸರನ್ನು ಅಳಿಬೇಡಿ, ತೆಗಳಬೇಡಿ. ನಾವು ನಿಮ್ಮಂತೆ ಸಾಮಾನ್ಯರು. ಸ್ವಸ್ಥ ಸಮಾಜದ ನಿರ್ಮಾಣ ಬರೀ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ಲ. ಎಲ್ಲರೂ ಸೇರಿ ಒಂದು ಸಮಾಜ, ಸ್ವಸ್ಥ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಮ್ಮ ಮೇಲಿದೆ. 7 ಕೋಟಿ ಜನಸಂಖ್ಯೆಗೆ ಬರೀ 1,15,00,000 ಜನ, ನಾವು 1,15,000 ಪೊಲೀಸರಿದ್ದೀವಿ. ಎಲ್ಲವನ್ನೂ ನಮ್ಮಿಂದ ನಿರೀಕ್ಷೆ ಮಾಡಬೇಡಿ. ಕಣ್ಣೆದುರಿಗೆ ಒಂದು ಅಪರಾಧ ಆಗುತ್ತೆ ಅಂದರೆ ಅದನ್ನು ತಡೆಯುವ ಮನೋಭಾವ ಬರಲಿ. ಮೊದಲ ಸಾಕ್ಷಿ ಹೇಳಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರ್ರಿ. ಯಾರೂ ಪೊಲೀಸರು ಸಾಕ್ಷಿ ಹೇಳಕ್ಕೆ ಸಿಗಂಗಿಲ್ಲ. ಯಾರ ಕರೆದ್ರಂದರೆ ದಯಮಾಡಿ ಪೊಲೀಸರಿಗೆ ಸಾಕ್ಷಿ ಹೇಳಿ. ಒಂದು ಟಾಸ್ಕ್ ಕೊಡ್ತೀನಿ, ಬೇಕಾದರೆ ಭಾಳಷ್ಟು ಕಷ್ಟಪಡ್ತಾರೆ,
ಕಿರಿ ಕೆಳ ಹಂತದ ಅಧಿಕಾರಿಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನನ್ನ ಯಶಸ್ವಿನ ಕಾರಣ ಕೆಳ ಹಂತದ ಸಿಬ್ಬಂದಿಗಳು. ಯಾವತ್ತೂ ಅವ್ರು ನಾನು ಕಡೆಗಣಿಸಲ್ಲ. ಮೊದಲು ಅವ್ರ ಊಟ, ಆಮೇಲೆ ನಮ್ಮ ಊಟ. ಒಂದು ಸಾರಿ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಿ ಇವತ್ತು ಹೋಗ್ಬೇಕಾದ್ರೆ. ಸರ್, ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್ ಸರ್. ಗವಿ ಮಠದ ಜಾತ್ರೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಿರಿ, ಮಾಡದೇ ಇರಲಿ ಹಂಗೆ ಹೇಳ್ರಿ. ಸರ್, ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್, ಯು ಹ್ಯಾವ್ ಡನ್ ಅ ಗುಡ್ ಜಾಬ್ ಸರ್. ಬರ್ರಿ ಸರ, ಮಾಲ್ದಿ ಮಾಡಿ ಸ್ವಲ್ಪ ಊಟ ಮಾಡೋಣ, ಒಂದು ಟೀ ಕುಡ್ರಿ ಸರ ಅಂತ ಹೇಳ್ರಿ. ರೊಟ್ಟದ ಬರ್ರಿ ಸರ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಅಲರ್ಟ್ ಆಗಿಬಿಡ್ತಾರೆ. ಈ ಹುಡುಗ ಹಿಂಗದ ನೋಮರ, ಇದು ನಮ್ಮ ಏರಿಯಾ ನೋಮರ, ಬಂದ ತಕ್ಷಣ ಹಿಂಗೆ ಅಂತಾರ ಅವರು ಅಂತೇಳಿ. ಆ ಪರ್ಸೆಪ್ಷನ್ನಿಂದಾಗಿ ನಮ್ಮ ಪೊಲೀಸರು ಹೆಂಗಂದ್ರೆ ಒಳ್ಳೆ ಊಟ ಕೊಟ್ಟು ಶಬಾಸ್ ಅಂದ್ಬಿಟ್ರೆ ಗುಡ್ಡನ ಕಿತ್ತು ಗುಡ್ಡ ಇಟ್ಬಿಡ್ತಾರೆ. ಕಾಮಿಡಿ, ಸೀರಿಯಸ್ಲಿ. ನೀವು ಅವ್ರ ನಿರ್ಲಕ್ಷ್ಯ ಮಾಡಿದ್ರೆ ಅನ್ಕಡ್ರಿ ಪಕ್ಕ ಬೆಂಡತ್ತಾರ. ಮಾಡಿ ನೋಡ್ರಿ ನೀವು. ಸೊ ಆದ್ದರಿಂದ ರೆಸ್ಪೆಕ್ಟ್ ದ ಪೊಲೀಸ್ ಆನ್ ರೋಡ್ ಮೇಲೆ ಇರ್ತಕ್ಕಂಥ ಪೊಲೀಸರನ್ನ ರೆಸ್ಪೆಕ್ಟ್ ಕೊಡಿ. ಎಸ್, ಸಣ್ಣ ಪುಟ್ಟ ತಪ್ಪುಗಳಾದಾಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಂಬನ್ನಿ. ಅವರನ್ನ ನಂಬಿ ನಿಮ್ಮ ಕೆಲಸ ಆಗುತ್ತೆ. ಅಪನಂಬಿಕೆಯಿಂದ ಜಗತ್ತು ಹಾಳಾಗುತ್ತೆ. ರೂಮರ್ಸ್, ರಾಂಗ್ ಮೋಷನ್ಸ್ ಬಿಡಿ. ಎಲ್ಲೋ ಒಬ್ಬ ಪೊಲೀಸ್ ಮಾಡಿದ್ದನ್ನು ಎಲ್ಲರಿಗೂ ಜನರಲೈಸ್ ಮಾಡಬೇಡಿ. ಯಾವ ಸಂದರ್ಭದಲ್ಲಿ ಅವನು ಅವ್ರು ಹೊಡೆದ ಯಾರಿಗೆ ಗೊತ್ತ? ಎಲ್ಲ ಪೂರ್ತಿ ಕಲ್ಲು ಹೊಡೆದ್ರೆ ಸುಮ್ಮನಿರ್ಬೇಕನ್ನ ನಾವು. ಹಿಂಗೆ ದೂಕ್ತಿರ್ತಾರ, ಸಿಕ್ಕಾಪಟ್ಟೆ ಬೈತಿರ್ತಾರ. ನೋ 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 ನೋ. ಮನುಷ್ಯನಿಗೆ ತಕ್ಕ ಮಾತು, ರೋಗಕ್ಕೆ ತಕ್ಕ ಔಷಧಿ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ. ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಒಳ್ಳೆಯವರಿಗೆ ನಾವು ಭಾಳ ಒಳ್ಳೆಯವರು, ಕೆಟ್ಟವರಿಗೆ ಅತೀ ಕೆಟ್ಟವರು. ನೆಗಡೆ ಆದರೆ ವಿಕ್ಸ್ ಆಕ್ಸಿನ್ 500 ಕೊಡ್ತೀವಿ. ಕ್ಯಾನ್ಸರ್ ಆದ್ರೆ ಕೊಯ್ಯಬೇಕ್ರಿ, ಹೋದ ಆಪ್ರೇಷನ್ ಮಾಡಬೇಕಾ? ಇಲ್ಲೇ ಹೋದರೆ ರೋಗ ಇಡೀ ದೇಹಕ್ಕೆ ಪಸರಿಸಿ ಮನುಷ್ಯ ಅಂದರೆ ಸಮಾಜ ಸಾಯುವ ಸಂಭವ ಇರ್ತೈತಿ. ನಾವು ಆಪ್ರೇಷನ್ನೂ ಮಾಡ್ತೀವಿ, ಸಣ್ಣ ಪುಟ್ಟ ವಾರ್ನಿಂಗೂ ಕೊಡ್ತೀವಿ. ಸೊ ರೆಸ್ಪೆಕ್ಟ್ ಪೊಲೀಸರಿಗೆ ಗೌರವ ಕೊಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಸುರಕ್ಷಿತ ಕೈಗಳಲ್ಲಿ ನೀವೆಲ್ಲರೂ ಇದ್ದೀರಾ, ಸುರಕ್ಷಿತ ಕೈಗಳಲ್ಲಿದ್ದೀರಾ. ಅದರಲ್ಲೂ ನಮ್ಮ ಕೊಪ್ಪಳ ಜಿಲ್ಲೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ವೆಂಕಟಪ್ಪ ನಾಯಕ ಇರ್ಬೇಕಲ್ಲ ಇಲ್ಲಿ. ಹಾಂ ಒಳ್ಳೆ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ಕೇಳಿನ ಎಲ್ಲ ಹೆಸರು. ಸೊ ಅವ್ರಿಗೆ ಬೆಂಬಲ ಕೊಡಿ. ಸಣ್ಣ ಪುಟ್ಟ ಆದಾಗ ಹೇಳ್ರಿ. ನೀವು ಪೊಲೀಸ್ ಆಗಿ ಅವ್ರ ಕೆಲಸ ತೊಗೊಳೋದು ಒಂದು ಹೇಳಿ ಮುಗಿಸ್ಬಿಡ್ತೀನಿ. ನಾನು ಹೆಂಗೆ ಶುರು ಮಾಡೀನಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ಟೀಮ್ ಮಾಡೋದು, ಪೊಲೀಸ್ ಠಾಣೆಗಳಿಗೆ ಕಳಿಸೋದು. ಸರ್ FIR ಅಂದ್ರೆ ನಮ್ಗೆ ಹೇಳ್ರಿ ಸರ. ಬಂದೂಕ್ ಅಂದ್ರೆ ಏನು ಸರ್ ಅದು ಹೇಳ್ರಿ. ಅರೆಸ್ಟ್ ಯಾಕೆ ಮಾಡ್ತೀರಿ ಹೇಳ್ರಿ. ಅರ್ಜಿ ವಿಚಾರಣೆಗೆ ಎಷ್ಟು ದಿವಸ ತೊಗೊಳ್ತೀರಿ ಹೇಳ್ರಿ. ತೆರೆದ ಮನೆ ಕಾರ್ಯಕ್ರಮ ಅನ್ನೋದರಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ನುಗ್ತಾ ಇರ್ಬೇಕು ನೀವು. ಸರ್ ನಮಗೂ ಹೇಳ್ರಿ ಸರ ಅಂತ. ಪೊಲೀಸ್ ಸ್ಟೇಷನ್ ಅಂದ್ರೆ ಮಾರು ದೂರ ಓಡಬೇಡಿ. ಹಾಗಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ವಾಸ್ತವ್ಯ ಮಾಡ್ತೇನೆ, ಹುಡುಗರ ಜೊತೆ ಆಟ ಆಡ್ತೀವಿ. ಪೊಲೀಸರಂತಂದ್ರೆ ನ್ಯಾಯ, ನೀತಿ, ಸಂವಿಧಾನದ ರಕ್ಷಣೆಗೆ, ಜನರ ರಕ್ಷಣೆಗಾಗೇ ಇದ್ದೀವಿ. ನಮಗೆ ಕೊಡೋ ಸಂಬಳ ನಿಮ್ಮ ತಂದೆ ತಾಯಿಗಳ ಬೆವರಿನಿಂದ ಕಟ್ಟೋ ಟ್ಯಾಕ್ಸ್ನಿಂದ ಅನ್ನೋದನ್ನು ಎಲ್ಲರಿಗೂ ಹೇಳಿದ್ವಿ ಅಂದ್ರೆ ಅದು ಮ್ಯೂಚುವಲ್ ಬಾಂಡಿಂಗ್ ಆಗುತ್ತಾ. ನನ್ನ ಜಿಲ್ಲೆಯಲ್ಲಿ ನಾ ಬಂದೋಬಸ್ತಿಗೆ ಹೋಗಲ್ಲ. 100 ಜನ ಹುಡುಗರನ್ನ ಕರಿತೀನಿ, ಅವ್ರನ್ನ ನಿಲ್ಲಿಸ್ಬಿಡ್ತೀನಿ. ಎಡಕ್ಕ ಬಲಕ್ಕ ಮಾಡ್ರಲ್ಲೇ ಬಂದೋಬಸ್ತ. ಸೀರಿಯಸ್ಲಿ, ಬೇಕಾದ್ರೆ ನೀವು ಒಂದ್ಸಾರಿ ಬರ್ರಿ. ಬೇಕಾರೆ ಅಲ್ಲಿ ನಾನು ಏನೂ ಮಾಡಲ್ಲ. ನೋಡ್ರಪ್ಪ, ನಿಂದಿದು ಜವಾಬ್ದಾರಿ. ನಮ್ಮ ಪೊಲೀಸರು ಆರಾಮ್ಸೆ ಕೂತ್ಕೊಂಡು ಟೀ ಕುಡಿಯೋದು, ಸಾಯಬದ ಬಿಡ ಅಂತೇಳಿ. ಎಷ್ಟೋ ಸಾರಿ ಆ ಹೆಸರಿನ ಮೇಲೆ ನಡೆದು ಹೋಗುತ್ತೆ. ಬಟ್ ಆ ಹೆಸರು ತೊಗೊಳೋದೈತಲ್ಲ, ಆ ಹೆಸರು ಉಳಿಸ್ಕೊಳ್ಳೋದೈತಲ್ಲ, ಎಲ್ಲ ಖಾಲಿ ಆಗತ್ತೆ ರೀ. ಟೈಮು, ಎನರ್ಜಿ, ನಮ್ಮ ಪೇಷನ್ಸು. ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿ ಹೇಳ್ತಾರೆ, ಸರ ರವಿಚರಣ್ ಅವ್ರನ್ರಿ? ಹ್ಞೂನಪ್ಪ ಹೇಳ. ಆರಾಮಿರ್ರಿ ಸರ, ನಿಮ್ಮಂಥವ್ರು ಇರ್ಬೇಕಾ? ಫುಲ್ ಟೈಟ್ ಆಗಿರ್ತಾನೆ ಆ ಕಡೆ ಅವ, ಏನು ಅನ್ನಕ್ಕೆ ಬರಲ್ಲಲ್ಲ. ಹಾಂ ಆಯ್ತಪ್ಪ, ನಿಮ್ಮ ಆಶೀರ್ವಾದ ಇರಲಿ. ನಮ್ಮ ಊರಿಗೆ ಬಂದಾಗ ನಮ್ಮ ಮನೆಗೆ ಬರ್ಬೇಕು ಸರ್. ಮತ್ತೆ ಆಯ್ತಣ್ಣ ಬರ್ತೇನೆ. ಸಮಾಧಾನವಾಗಿ ಅಭಿಮಾನದಿಂದ ಫೋನ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಆದ್ದರಿಂದ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇರಲಿ. ನೀವು ಪೊಲೀಸ್ ಅಧಿಕಾರಿಗಳಾಗಿ, IPS ಅಧಿಕಾರಿಗಳಾಗಿ, IAS ಅಧಿಕಾರಿಗಳಾಗಿ DC ಮನೆ ನೋಡಿದ್ದೀರಾ? ಇಲ್ಲಿ ಹೋಗ್ಬೇಕಾದ್ರೆ ಒಂದು ಸಾರಿ ನೋಡ್ಕೊಂಡು ಹೋಗಿ. SP ಮನೆ ನೋಡಿದ್ದೀರಾ? ಒಂದು ಸಾರಿ ನೋಡ್ಕೊಂಡು ಹೋಗಿ. DC SP ಅಂತಂತಂದರೆ ಈ ಜಿಲ್ಲೆಯ ತಂದೆ ತಾಯಿ ಇದ್ದಂಗೆ. ಒಬ್ಬ ಒಳ್ಳೆ ಅಧಿಕಾರಿ ಬಂದ್ಬಿಟ್ರೆ ಇಡೀ ಬದುಕನ್ನೇ ಬದಲಾಯಿಸಿಬಿಡ್ಬೋದು. ಹಿಂದೆ ಜಮೀನಿಲ್ಲದವ್ರಿಗೆ ಜಮೀನು ಯಾರು ಕೊಡ್ತಾ ಇದ್ರು? ಅರವಟ್ಟೆಗಳನ್ನು ಯಾರು ಕಟ್ಟಿಸ್ತಾ ಇದ್ರು? ಶಾಲೆ, ಕಾಲೇಜು, ದೇವಸ್ಥಾನಗಳನ್ನು ಯಾರು ನಿರ್ಮಾಣ ಮಾಡ್ತಾ ಇದ್ರು?
ರಕ್ಷಣೆ ಜವಾಬ್ದಾರಿ ಯಾರಿಗಿತ್ತು? ಮಹಾರಾಜರಿಗಿತ್ತು. ಆ ಕೆಲಸವನ್ನು ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ ಮಾಡ್ತಾರೆ. ಸೊ ಆ ಕನಸುಗಳನ್ನು ಮಕ್ಕಳಿಗೆ ಬಿತ್ತೆ ಮನೆಯಲ್ಲಿ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಲಿ, ಕೃಷಿಕರು ಹೊರಬರಲಿ, ಒಟ್ಟಾರೆ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿ